ಕೆಮ್ಮು ಜೊತೆ ಕಫ ಬರ್ತಕ್ಕಂಥದ್ದು. ಆ ಕಫ ಯೂಶಲಿ ಹಳದಿ ಅಥವಾ ಗ್ರೀನ್ ಅಥವಾ ಬ್ರೌನ್ ಕಲರ್ ಇರುತ್ತೆ. ಅರ್ಲಿ ಸಿಂಪ್ಟಮ್ ಅಂದ್ರೆ ಇದು ಯಾವಾಗ್ಲೂ ಶುರುವಾಗುವಂತದ್ದು ಜ್ವರ ಮತ್ತೆ ಕೆಮ್ಮಿಂದ ಶುರುವಾಗ್ತದೆ. ನಮ್ಮ ಒಂದು ಏನ್ ಆಲ್ವಿಯೋಲರ್ ಸ್ಯಾಕ್ಸ್ ಅಂತ ಏನ್ ಹೇಳ್ತದೆ, ಡಿಸ್ಟಲ್ ಪಾರ್ಟ್ ಆಫ್ ದ ಏರ್ವೇ, ಅದು ಅಲ್ಲೇನೆ ನಮ್ಮ ಒಂದು ನಾವು ತಗೊಳ್ತಕ್ಕಂಥ ಆಕ್ಸಿಜನ್ ಬ್ಲಡ್ ಸ್ಟ್ರೀಮ್ ಗೆ ಹೋಗುವಂತದ್ದು. ಅಲ್ಲೇ ಇನ್ಫೆಕ್ಷನ್ ಆಗೋದ್ರಿಂದ ಆ ಕೆಲಸ ಆಗೋದಿಲ್ಲ, ಹಂಗಾಗಿ ಆಕ್ಸಿಜನ್ ಕಡಿಮೆ ಆಗೋದು ಬ್ಲಡ್ ಅಲ್ಲಿ. ಸೆಪ್ಟಿಕ್ ಎನ್ಸೆಫಲೋಪತಿ ಅಂತ ಹೇಳ್ತೀವಿ. ಸೆಪ್ಸಿಸ್ ಅಂದ್ರೆ ಈ ಒಂದು ನಿಮೋನಿಯಾ ಇಂದ ಬ್ಲಡ್ ಗೆ ನಂಜು ಕಟ್ಟಿ ಅದರಿಂದ ಬ್ರೈನ್ಗೂ ಕೂಡ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಜ್ವರ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ, ವಿತ್ ಟ್ರೀಟ್ಮೆಂಟ್ ಆಲ್ಸೋ ಜ್ವರ ಕಂಟಿನ್ಯೂ ಆಗ್ತಾ ಇದೆ, ಅಥವಾ ಟ್ರೀಟ್ಮೆಂಟ್ ತಗೊಳ್ದಿರನೆ ಕಂಟಿನ್ಯೂಸ್ ಜ್ವರ ಬರ್ತಾ ಇದೆ. 101, 108 ಡಿಗ್ರಿ, 102 ಡಿಗ್ರಿ, 103 ಡಿಗ್ರಿ ಈ ತರ ಕಂಟಿನ್ಯೂಸ್ ಜ್ವರ ಬರ್ತಾ ಇದೆ ವಿತ್ ಚಿಲ್ಸ್, ಅಂದ್ರೆ ನಡ್ಕ ಬಂದು ಜ್ವರ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದು ಇನ್ಕ್ರೀಸ್ ಆಗ್ತಿದೆ ಅಂತ. ಮೇನ್ಲಿ ಏಜ್ ಇಸ್ ದ ಒನ್ ಫ್ಯಾಕ್ಟರ್. ಮೋರ್ ದನ್ 65 ಅಂದ್ರೆ 65 ವಯಸ್ಸಿಗಿಂತ ಮೇಲ್ಪಟ್ಟವರಲ್ಲಿ ಹೆಚ್ಚಿಗೆ ಬರುತ್ತೆ. ಯೂಶಲಿ ಮಳೆಗಾಲದಲ್ಲಿ ಮತ್ತೆ ವಿಂಟರ್ ಸೀಸನ್ಸ್ ಅಲ್ಲಿ ವೈರಸಸ್ ಮತ್ತೆ ಬ್ಯಾಕ್ಟೀರಿಯಾಸ್ ಹೆಚ್ಚು ಆಕ್ಟಿವ್ ಆಗಿರೋದ್ರಿಂದ ಅಂಡ್ ಅದು ಅದಕ್ಕೆ ಫೇವರಬಲ್ ಆಗಿರುವಂತ ಒಂದು ಸೀಸನ್ಸ್ ಆಗಿರೋದ್ರಿಂದ ಆ ಒಂದು ಕಂಡೀಷನ್ಸ್ ಅಲ್ಲಿ ಬರ್ತದೆ. ಯಾರ ಮನೆಯಲ್ಲಿ ಹೈಜಿನಿಕ್ ಆಗಿರೋದಿಲ್ಲ, ಅಥವಾ ಮನೆಯಲ್ಲೇನೆ ಯಾರು ಈಗ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಮನೆಯ ವೆಂಟಿಲೇಷನ್ ಕೂಡ ವೆರಿ ಇಂಪಾರ್ಟೆಂಟ್. ಮನೆಯ ವೆಂಟಿಲೇಷನ್ ಕೂಡ ಸರಿಗಿಲ್ಲ ಅಂತಂತಂದ್ರೂ ಕೂಡ ಪದೇ ಪದೇ ನಿಮೋನಿಯಾ ಬರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಜನರಲಿ ಹೇಳೋದಾದ್ರೆ ನ್ಯೂಟ್ರಿಷಿಯಸ್ ಫುಡ್ ಒಂದು, ಇನ್ನೊಂದು ಹೈಜೀನ್, ಇದೆರಡೂ ಮೇಂಟೈನ್ ಮಾಡಿದ್ರೆ ನಿಮೋನಿಯಾ ಪ್ರಮೇಯ ಕಡಿಮೆ ಆಗ್ತದೆ. ಕೆಮ್ಮು ನೆಗಡಿ ಬಂದಿದ ತಕ್ಷಣ ನಿಮೋನಿಯಾ ಅಂತ ಹೇಳ್ಬಿಡ್ತಾರೆ, ಹಂಗಾಗೋದಿಲ್ಲ. ಅದು ಯಾರಿಗೆ ಇಮ್ಯುನಿಟಿ ಪವರ್ ತುಂಬಾನೇ ಕಡಿಮೆ ಇರುತ್ತೆ, ಅಂತ ಯಾರು ರೆಸಿಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವರಲ್ಲಿ ವೆರಿ ಕಾಮನ್ ಅದು. ಯೂಶಲಿ ವೈರಲ್ ನಿಮೋನಿಯಾದಲ್ಲಿ ಒಂದು 5 ರಿಂದ 7 ದಿನ ಆದ್ಮೇಲೆ ಜ್ವರ ನಿಂತು ಹೋಗುತ್ತೆ. ಡಾಕ್ಟರ್, ಈ ನಿಮೋನಿಯಾ ಮಹಿಳೆಯರಿಗಿಂತ ಪುರುಷರಲ್ಲೇ ಹೆಚ್ಚು ಕಂಡು ಬರುತ್ತೆ ಅಂತ ಒಂದು ರಿಸರ್ಚ್ ಹೇಳಿದೆ, ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಹೇಳಿದೆ. ಸೊ ಈ ತರ ಜೆಂಡರ್ ಫ್ಯಾಕ್ಟರ್ ಅಲ್ಲಿ ಅದು ವೇರಿ ಆಗುತ್ತಾ ನಿಜವಾಗ್ಲೂ? ಯೂಶಲಿ ಇನ್ 90% ಆಫ್ ದ ಪೀಪಲ್, 95 to 98% ಆಫ್ ದ ಪೀಪಲ್ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗತ್ತೆ. ಯಾವತ್ತು ಆಂಟಿಬಯೋಟಿಕ್ ವಿಚಾರದಲ್ಲಿ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ. ಜನರಲಿ ಏನಪ್ಪಾ ಅಂತಂತಂದ್ರೆ ಒಳ್ಳೆ ಆರೋಗ್ಯಕರವಾದ ಊಟ ಮಾಡ್ತಕ್ಕಂಥದ್ದು, ಆಮೇಲೆ ಹೆಲ್ತ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳುವಂಥದ್ದು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಶ್ವಾಸಕೋಶದ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುವಂತಹ ಕಾಯಿಲೆಗಳಲ್ಲಿ ನಿಮೋನಿಯಾ ಕೂಡ ಒಂದು. ಬ್ಯಾಕ್ಟೀರಿಯಾ ಅಥವಾ ವೈರಸ್ ನಿಂದ ಉಂಟಾಗುವಂತಹ ನಿಮೋನಿಯಾಗೆ ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ, ಮತ್ತೆ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನ ಯಾವ ರೀತಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ನರೇಂದ್ರ ಯು, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್, ಸಾಗರ್ ಹಾಸ್ಪಿಟಲ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಈ ನ್ಯೂಮೋನಿಯಾ ಅನ್ನುವಂಥದ್ದು ಹೆಚ್ಚಾಗಿ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತೆ, ದೊಡ್ಡವರಲ್ಲೂ ಕೂಡ ಇರುತ್ತೆ. ಸೊ ಈ ಎಕ್ಸಾಕ್ಟ್ಲಿ ನ್ಯೂಮೋನಿಯಾ ಅಂತ ಅಂದ್ರೆ ಏನು, ಇದು ಆರಂಭಿಕ ಲಕ್ಷಣಗಳು ಇದ್ರದ್ದು ಯಾವ ರೀತಿಯಾಗಿರುತ್ತೆ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮೋನಿಯಾ ಅಂದ್ರೆ ಲಂಗ್ ನ ಯಾವುದೇ ಒಂದು ಇನ್ಫೆಕ್ಷನ್ ಗೆ ನಾವು ನಿಮೋನಿಯಾ ಅಂತ ಹೇಳ್ತಾರೆ. ಅದೇ ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ ಲಂಗ್ಸ್ ಅಲ್ಲಿ ನಾವು ಏರ್ವೆ ಬಿಟ್ಟು, ಅಂದ್ರೆ ಶ್ವಾಸನಾಳ ಬಿಟ್ಟು ಅಲ್ಲಿ ಆಲ್ವಿಯೋಲೆ ಅಂತ ಇರುತ್ತೆ, ಅಂದ್ರೆ ಗಾಳಿ ಎಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಬ್ಲಡ್ ಜೊತೆಗೆ ಅದನ್ನ ನಾವು ಆಲ್ವಿಯೋಲೆ ಅಂತ ಹೇಳ್ತೀವಿ. ಸೊ ಅಲ್ಲಿ ಯಾವಾಗ ನಾವು ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇಂದ ಇನ್ಫೆಕ್ಷನ್ ಆಗಿ ಅಲ್ಲಿ ನೀರು ತುಂಬಿದ್ರಿಂದ ಅಥವಾ ಒಂದು ಬಸ್ ತುಂಬಿಕೊಳ್ಳೋದ್ರಿಂದ ಅದು ನಿಮೋನಿಯಾ ಅಂತ ಹೇಳ್ತೀವಿ. ಬೇಸಿಕಲಿ ಒಂದು ಇನ್ಫೆಕ್ಷನ್ ಆಫ್ ದ ಲಂಗ್ಸ್ ಅಂತ ಹೇಳ್ತೀವಿ. ಆಲ್ವಿಯೋಲೆ ಇನ್ಫೆಕ್ಟ್ ಆಗಿ ಅದರಿಂದ ನಿಮೋನಿಯಾ ಅಂತ ಹೇಳ್ತೀವಿ. ಡಾಕ್ಟರ್, ಇದರ ಸಿಂಪ್ಟಮ್ಸ್ ಹೆಂಗಿರುತ್ತೆ? ಅರ್ಲಿ ಸಿಂಪ್ಟಮ್ಸ್ ಯಾವ ತರ ಇರುತ್ತೆ? ಅರ್ಲಿ ಸಿಂಪ್ಟಮ್ ಅಂದ್ರೆ ಇದು ಯಾವಾಗ್ಲೂ ಶುರುವಾಗುವಂತದ್ದು ಜ್ವರ ಮತ್ತೆ ಕೆಮ್ಮಿಂದ ಶುರುವಾಗ್ತದೆ. ದ ಅರ್ಲಿ ಸಿಂಪ್ಟಮ್ಸ್ ವಿಲ್ ಬಿ ಜ್ವರ ಮತ್ತೆ ಕೆಮ್ಮು. ನಾರ್ಮಲ್ ಫ್ಲೂ ತರನೇ ಸ್ಟಾರ್ಟ್ ಆಗತ್ತೆ. ಜ್ವರ ಇರುತ್ತೆ, ಮತ್ತೆ ಜ್ವರ ಮೋರ್ ದನ್ 100 ಡಿಗ್ರಿ ಫ್ಯಾರನ್ಹೀಟ್ ಇಲ್ಲಿ ಹೋಗ್ತಾ ಇರುತ್ತೆ. ಆಮೇಲೆ ಮೇನ್ಲಿ ಕೆಮ್ಮು ಇರ್ತದೆ, ಕೆಮ್ಮು ಜೊತೆ ಕಫ ಬರ್ತಕ್ಕಂಥದ್ದು. ಆ ಕಫ ಯೂಶಲಿ ಹಳದಿ ಅಥವಾ ಗ್ರೀನ್ ಅಥವಾ ಬ್ರೌನ್ ಕಲರ್ ಇರ್ತದೆ.
ಇದು ಅರ್ಲಿ ಸಿಂಪ್ಟಮ್ಸ್. ಅದ್ರ ಜೊತೆಯಲ್ಲಿ ಉಸಿರಾಟದ ತೊಂದರೆ ಇರ್ತಕ್ಕಂಥದ್ದು, ಅಥವಾ ಕೆಮ್ಮಿದ್ರೆ ಚೆಸ್ಟ್ ಪೈನ್ ಆಗ್ತಕ್ಕಂಥದ್ದು, ಉಸಿರು ಎಳ್ಕೊಂಡ್ರೆ ಚೆಸ್ಟ್ ಪೈನ್ ಆಗ್ತಕ್ಕಂಥದ್ದು ಆಗೋ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಈಗ ನೀವು ಜ್ವರ ಬರುತ್ತೆ ಅಥವಾ ಕಫ್ ಕೆಮ್ಮಾಗುತ್ತೆ ಅಂತ ಹೇಳಿದ್ರಿ. ಸೊ ನಾರ್ಮಲ್ ಆಗಿನೂ ಕೆಲವೊಮ್ಮೆ ಹುಷಾರಿಲ್ದೇ ಇರ್ಬೇಕಾದ್ರೆ ನಮ್ಗೆ ಜ್ವರ ಬರುತ್ತೆ ಅಥವಾ ಕೆಮ್ಮು ಆಗುವಂಥದ್ದು, ಕಫ್ ಆಗುವಂಥದ್ದು ಕಾಮನ್ ಆಗಿರುತ್ತೆ. ಸೊ ಇದು ನಾರ್ಮಲ್ ಜ್ವರ ಅಲ್ಲ, ನಿಮೋನಿಯಾ ಆಗಿರ್ಬೋದು ಅಂತ ನಮ್ಗೆ ಏನಾದ್ರು ಪ್ರೆಡಿಕ್ಟ್ ಮಾಡೋದಕ್ಕೆ ಆಗತ್ತಾ? ಸೊ ಆ ಡಿಫ್ರೆನ್ಸ್ ಯಾವ ರೀತಿ ಆಗಿರುತ್ತೆ? ನಾರ್ಮಲ್ ಬರ್ತಕ್ಕಂಥದ್ದು ಯೂಶಲಿ ವೈರಲ್ ಇನ್ಫೆಕ್ಷನ್ ಇಂದ ಬರುವಂತದ್ದು. ಅದರಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ ಅಂದ್ರೆ ಮೈಕೈ ನೋವು ಅಂತದ್ದು ಅಥವಾ ಥ್ರೋಟ್ ಪೈನ್ ಇರ್ತದೆ, ನೇಸಲ್ ಸಿಂಪ್ಟಮ್ಸ್ ಇರುತ್ತೆ. ನೇಸಲ್ ಸಿಂಪ್ಟಮ್ ಅಂದ್ರೆ ಮೂಗ್ ಕಟ್ಟೋದು, ಮೂಗ್ ಸೋರೋದು ಇರ್ತದೆ. ಅದೆಲ್ಲ ಇದ್ರೆ ಯೂಶಲಿ ವೈರಲ್ ನಾರ್ಮಲ್ ಫ್ಲೂ ತರ ಸಿಂಪ್ಟಮ್ಸ್ ಇರುತ್ತೆ. ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂದ್ರೆ ಅಥವಾ ನಿಮೋನಿಯಾ ಇನ್ ಜನರಲ್ ಅಂತಂದ್ರೆ ಲಂಗ್ಸ್ ನ ಇನ್ಫೆಕ್ಟ್ ಆಗಿರೋದ್ರಿಂದ ಉಸಿರಾಟದ ಸಮಸ್ಯೆ ಮತ್ತೆ ಚೆಸ್ಟ್ ಪೈನ್ ಆಗುವಂತದ್ದು, ಅಲಾಂಗ್ ವಿತ್ ಫೀವರ್ ಮತ್ತೆ ಕೆಮ್ಮು ಜೊತೆಯಲ್ಲಿ ಈ ತರ ಸಿಂಪ್ಟಮ್ಸ್, ಮತ್ತೆ ಸಿವಿಯಾರಿಟಿ ಜಾಸ್ತಿ ಇರ್ತದೆ. ಆಮೇಲೆ ತುಂಬಾ ದಿನ ಆದ್ರೂ ಅದು ರೆಸ್ಪಾಂಡ್ ಆಗ್ಲಿಕ್ಕೆ ಯೂಶಲಿ ಟೈಮ್ ತಗೊಳ್ತದೆ. ಸೊ ಇದು ಲಂಗ್ಸ್ ಗೆ ಎಫೆಕ್ಟ್ ಅನ್ನ ಮಾಡೋದ್ರಿಂದಾಗಿ ಬೇರೆ ಜ್ವರ ಆದ್ರೆ ಈಗ ಗಂಟ್ಲು ನೋವು ಬರುತ್ತೆ ಅಥವಾ ಅದಕ್ಕಿಂತ ಇದು ಸಿವಿಯಾರಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ? ಹೌದು ಹೌದು. ಅಂಡ್ ಯೂಶಲಿ ಮೇನ್ ಡಿಫರೆನ್ಸ್ ಏನಪ್ಪ ಆಗುತ್ತಲ್ವಾ ಡಾಕ್ಟರ್? ಬ್ರೀತಿಂಗ್ ಪ್ರಾಬ್ಲಮ್, ಮೇನ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತದೆ. ಜೊತೆಲಿ ಇನ್ನೊಂದ್ ಏನಂದ್ರೆ ನಿಮೋನಿಯಾಗೆ ನಾವು ಯೂಶಲಿ ಎಕ್ಸ್ರೇ ತೆಗೆದಾಗ, ಚೆಸ್ಟ್ ಎಕ್ಸ್ರೇ ಅಂತ ಮಾಡಿಸ್ತೀವಿ, ಅದ್ ತೆಗೆದಾಗ ಅದರಲ್ಲಿ ಕನ್ಸಾಲಿಡೇಷನ್ ಅಂದ್ರೆ ಅದರಲ್ಲಿ ಒಂದು ಇನ್ಫೆಕ್ಷನ್ ನ ಒಂದು ಕುರುಹು ಅದರಲ್ಲಿ ಕಾಣಿಸ್ಬೇಕಾಗ್ತದೆ. ಡಾಕ್ಟರ್, ಇದು ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಲ್ವಾ? ಸೊ ಮೇನ್ಲಿ ನಮ್ಮ ಲಂಗ್ಸ್ ಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಈ ನಿಮೋನಿಯಾ ಜ್ವರ ಬಂದ್ರೆ? ನಿಮೋನಿಯಾ ಜ್ವರ ಬರೋದ್ರಿಂದ ಇದು ಮೇನ್ಲಿ ದ ಇನ್ಫೆಕ್ಷನ್, ಲಂಗ್ ಅಲ್ಲೇ ಇನ್ಫೆಕ್ಷನ್ ಆಗೋದ್ರಿಂದ ನಮ್ಮ ಒಂದು ಏನ್ ಆಲ್ವಿಯೋಲರ್ ಸ್ಯಾಕ್ಸ್ ಅಂತ ಏನ್ ಹೇಳ್ತದೆ, ಡಿಸ್ಟಲ್ ಪಾರ್ಟ್ ಆಫ್ ದ ಏರ್ವೇ, ಅದು ಅಲ್ಲೇನೆ ನಮ್ಮ ಒಂದು ನಾವು ತಗೊಳ್ತಕ್ಕಂತ ಆಕ್ಸಿಜನ್ ಬ್ಲಡ್ ಸ್ಟ್ರೀಮ್ ಗೆ ಹೋಗುವಂತದ್ದು. ಅಲ್ಲೇ ಇನ್ಫೆಕ್ಷನ್ ಆಗೋದ್ರಿಂದ ಆ ಕೆಲಸ ಆಗೋದಿಲ್ಲ. ಹಂಗಾಗಿ ಆಕ್ಸಿಜನ್ ಕಡಿಮೆ ಆಗೋದು ಬ್ಲಡ್ ಅಲ್ಲಿ. ಅದರಿಂದ ಬೇರೆ ತರನಾದ ಒಂದು ಪ್ರಾಬ್ಲಮ್ಸ್ ಲೈಕ್ ಬೇರೆ ಒಂದು ಆರ್ಗನ್ಸ್ ಗೆ ಆಕ್ಸಿಜನ್ ಕಡಿಮೆ ಆಗ್ಬೋದು, ಅಥವಾ ಇನ್ಫೆಕ್ಷನ್ ಇಂದ ಲಂಗ್ ಇನ್ಫೆಕ್ಷನ್ ಜಾಸ್ತಿ ಆಗೋದ್ರಿಂದ ಅದು ಬ್ಲಡ್ ಗೆ ಕಂಟಿನ್ಯೂ ಆಗಿ ಅದರಿಂದ ಕೂಡ ಬೇರೆ ಬೇರೆ ಆರ್ಗನ್ಸ್ಗೂ ಕೂಡ ಎಫೆಕ್ಟ್ ಆಗ್ತದೆ. ಎಸ್ಪೆಷಲಿ ಕಿಡ್ನಿ ಮತ್ತೆ ಬ್ರೈನ್ ಇಂತ ಒಂದು ತೊಂದರೆಗೆ ಆಗಬಹುದು. ಸೊ ನಿಮೋನಿಯಾ ಬಂದ್ರೆ ಅದು ಬ್ರೈನ್ ಕಿಡ್ನಿಗೂ ತೊಂದರೆ ಉಂಟು ಮಾಡುತ್ತೆ ಹಾಗಾದ್ರೆ? ಯೂಶಲಿ ಸಿವಿಯರ್ ನಿಮೋನಿಯಾದಲ್ಲಿ ಪೇಷಂಟ್ಸ್ ಹೇಗ್ ಬರ್ತಾರೆ ಅಂದ್ರೆ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಸೆಪ್ಸಿಸ್ ಅಂತ ಹೇಳ್ತೀವಿ, ಸೆಪ್ಟಿಕ್ ಎನ್ಸೆಫಲೋಪತಿ ಅಂತ ಹೇಳ್ತೀವಿ. ಸೆಪ್ಸಿಸ್ ಅಂದ್ರೆ ಈ ಒಂದು ನಿಮೋನಿಯಾ ಇಂದ ಬ್ಲಡ್ ಗೆ ನಂಜು ಕಟ್ಟಿ ಅದರಿಂದ ಬ್ರೈನ್ಗೂ ಕೂಡ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ BP ಕಡಿಮೆ ಆಗೋದು ಅದೆಲ್ಲ ಇರ್ತದೆ ಸೆಪ್ಸಿಸ್ ಅಂತ ಹೇಳಿದ್ರೆ. ಡಾಕ್ಟರ್, ಈಗ ಕೆಲವರಿಗೆ ಆಗ್ಲೇ ಹೇಳ್ದ ಹಾಗೆ ಸ್ಟಾರ್ಟಿಂಗ್ ಈ ರೀತಿಯಾಗಿ ಈಗ ಬ್ರೀದಿಂಗ್ ಪ್ರಾಬ್ಲಮ್ ಬಂತು ಅಂದ್ರೂನುವೆ ಅವ್ರಿಗೆ ಗೊತ್ತಾಗಲ್ಲ ಇದು ನಿಮೋನಿಯಾನೇ ಆಗಿರುತ್ತೆ ಅನ್ನೋ ಆ ಒಂದು ಐಡಿಯಾ ಕೆಲವ್ರಿಗೆ ಇರೋದಿಲ್ಲ. ಸೊ ಹಂಗೆ ಕೇರ್ಲೆಸ್ ಮಾಡ್ತಿರ್ತಾರೆ ಅಥವಾ ಟ್ಯಾಬ್ಲೆಟ್ ತಗೊಂಡು ಸುಮ್ನೆ ಆಗಿರ್ತಾರೆ. ಸೊ ಆದ್ರೆ ನಿಮೋನಿಯಾ ಅದು ಸಿವಿಯರ್ ಆಗುತ್ತೆ. ಆಬ್ವಿಯಸ್ಲಿ ನಾವ್ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅದು ಸಿವಿಯರ್ ಆಗೇ ಆಗುತ್ತೆ. ಸೊ ಆ ಸಿವಿಯರ್ ಆಗುವಂತ ಟೈಮ್ ಅಲ್ಲಿ ಏನಾದ್ರೂ ಸಿಂಪ್ಟಮ್ಸ್ ಚೇಂಜಸ್ ಇರುತ್ತೆ? ಈಗ ನೀವು ಕಫ್ ಅಲ್ಲಿ ಹೇಳಿದ್ರಿ ಕಲರ್ ಚೇಂಜ್ ಇರುತ್ತೆ ಅಂತ. ಸೊ ಆ ರೀತಿ ಬ್ರೀದಿಂಗ್ ಪ್ರಾಬ್ಲಮ್ ಅಲ್ಲಿ ಇನ್ನೂ ಸಿವಿಯಾರಿಟಿ ಇರುತ್ತಾ ಆ ಸಿಂಪ್ಟಮ್ಸ್ ಅಲ್ಲಿ ಏನಾದ್ರು? ಯೂಶಲಿ ನಾನು ಆಗ್ಲೇ ಹೇಳಿದ ಹಾಗೆ ನಿಮೋನಿಯಾ ಸ್ಟಾರ್ಟ್ ಆಗೋದು ಜ್ವರ ಮತ್ತು ಕೆಮ್ಮಿಂದ. ಕೆಮ್ಮು ಮತ್ತೆ ಕಫ ಹಳದಿ ಕಲರ್ ಅಥವಾ ಗ್ರೀನ್ ಕಲರ್ ಅಥವಾ ಬ್ರೌನ್ ಕಲರ್ ಬರ್ತಾ ಇರುತ್ತೆ. ಯೂಶಲಿ ಅದನ್ನ ಕರೆಕ್ಟ್ ಆಗಿ ಟ್ರೀಟ್ ಮಾಡ್ಲಿಲ್ಲ ಅಂದ್ರೆ ಅಥವಾ ಟ್ರೀಟ್ಮೆಂಟೇ ತಗೊಳ್ಳಿಲ್ಲ ಅಂದ್ರೆ ಅದು ಸಿವಿಯರ್ ಫಾರ್ಮ್ ಆಗುತ್ತೆ. ಸಿವಿಯರ್ ಫಾರ್ಮ್ ಏನಪ್ಪಾ ಅಂತಂದ್ರೆ ನಾ ಹೇಳ್ದಂಗೆ ಒಂದೊಂದು ಸಿಸ್ಟಮ್ದು ಒಂದೊಂದ್ ತರ ಇರುತ್ತೆ. ಈಗ ಬ್ರೈನ್ ಗೆ ಎಫೆಕ್ಟ್ ಆದಾಗ ಅದು ಕನ್ಫ್ಯೂಸ್ ಸ್ಟೇಟ್ ಹೋಗ್ತಾರೆ, BP ಕಡಿಮೆ ಆಗ್ತಕ್ಕಂಥದ್ದು, ಎದೆ ಬಡಿತ ಜಾಸ್ತಿ ಆಗ್ತಕ್ಕಂಥದ್ದು, ಬ್ಲಡ್ ಅಲ್ಲಿ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಬ್ಲಡ್ ಅಲ್ಲಿ ಆಕ್ಸಿಜನ್ ನ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಆಮೇಲೆ ಉಸಿರಾಟದ ತೊಂದರೆ ಜಾಸ್ತಿ ಆಗುವಂತದ್ದು, ಆಮೇಲೆ ಮನೆಯಲ್ಲಿ ಈವನ್ ಫಸ್ಟ್ ಅಲ್ಲಿ ಏನಾಗ್ತದೆ, ಫಸ್ಟ್ ಸ್ವಲ್ಪ ದೂರ ನಡೆದ್ರೆ ಉಸಿರಾಟಕ್ಕೆ ತೊಂದರೆ ಅದೆಲ್ಲ ಚಾನ್ಸಸ್ ಇರ್ತದೆ. ಬರ್ತಾ ಬರ್ತಾ ಕೂತಲ್ಲೇನೆ ಉಸಿರಾಟಕ್ಕೆ ತೊಂದರೆ ಜಾಸ್ತಿ ಆಗುವಂತದ್ದು. ಇದೆಲ್ಲಾನು ನಿಮೋನಿಯಾ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಲಕ್ಷಣಗಳು. ಅಂಡ್ ಆಲ್ಸೋ ನಿಮೋನಿಯಾ ಯೂಶಲಿ ಟ್ರೀಟ್ ಅಥವಾ ರಿಕವರಿ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ರೆಸ್ಪಾಂಡ್ ಆಗ ಜ್ವರ ಬರೋದು ನಿಲ್ಲುತ್ತೆ. ಜ್ವರ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ವಿತ್ ಟ್ರೀಟ್ಮೆಂಟ್ ಆಲ್ಸೋ ಜ್ವರ ಕಂಟಿನ್ಯೂ ಆಗ್ತಾ ಇದೆ, ಅಥವಾ ಟ್ರೀಟ್ಮೆಂಟ್ ತಗೊಳ್ದಿರನೆ ಕಂಟಿನ್ಯೂಸ್ ಜ್ವರ ಬರ್ತಾ ಇದೆ. 101, 108 ಡಿಗ್ರಿ, 102 ಡಿಗ್ರಿ, 103 ಡಿಗ್ರಿ ಈ ತರ ಕಂಟಿನ್ಯೂಸ್ ಜ್ವರ ಬರ್ತಾ ಇದೆ ವಿತ್ ಚಿಲ್ಸ್, ಅಂದ್ರೆ ನಡ್ಕ ಬಂದು ಜ್ವರ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದು ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಹಾಗಿದ್ರೆ ಇಲ್ಲಿ ಬೇಸಿಕಲಿ ಬ್ರೀದಿಂಗ್ ಪ್ರಾಬ್ಲಮ್ ಬರುತ್ತೆ, ಉಸಿರಾಟದ ಸಮಸ್ಯೆನೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ.
ಯಾವುದೇ ಒಂದು ಲಂಗ್ ಡಿಸಾರ್ಡರ್ ಅಲ್ಲಿ ಇನ್ಕ್ರೀಸ್ ದ ಲಂಗ್ ಡಿಸಾರ್ಡರ್ ಅಂದ್ರೆ ಲಂಗ್ ಯಾವುದೇ ಒಂದು ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂದ್ರೆ ಫಸ್ಟ್ ಬರ್ತಕ್ಕಂಥದ್ದೇ ಉಸಿರಾಟದ ತೊಂದರೆ. ಡಾಕ್ಟರ್, ಈ ನಿಮೋನಿಯಾ ಬರೋದಕ್ಕೆ ಯಾವ್ದೆಲ್ಲ ಅಂಶಗಳು ಕಾರಣ ಆಗುತ್ತೆ? ಒಂದು ನಾವು ಕಾಸೆಟಿವ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅದಕ್ ಕಾರಣ ಆಗಿರ್ತಕ್ಕಂಥ ಕ್ರಿಮಿಗಳು ಏನೇನು ಅಂತ. ಮೇನ್ಲಿ ಅದರಲ್ಲಿ ವೈರಸಸ್ ಮತ್ತೆ ಬ್ಯಾಕ್ಟೀರಿಯಾ ಇರುತ್ತೆ, ರೇರ್ಲಿ ಫಂಗಲ್ ಇನ್ಫೆಕ್ಷನ್. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಯಾಕಾಗಿ ಇವಾಗ ನಾರ್ಮಲ್ ಪರ್ಸನ್ಸ್ ಅಲ್ಲಿ ಬರಲ್ಲ ಅಲ್ವಾ, ಯಾಕಾಗಿ ಒಬ್ಬ ಮನುಷ್ಯನ ಆ ಒಂದು ನಿಮೋನಿಯಾ ಬರೋ ಹಂಗೆ ಯಾವ್ಯಾವ ಫ್ಯಾಕ್ಟರ್ಸ್ ಅದರ ಪ್ರಿಡಿಸ್ಪೊಸಿಷನ್ ಅಂತ ಹೇಳ್ತೀವಿ, ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ. ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನೇನಪ್ಪ ಅಂದ್ರೆ ಮೇನ್ಲಿ ಏಜ್ ಇಸ್ ದ ಒನ್ ಫ್ಯಾಕ್ಟರ್. ಮೋರ್ ದನ್ 65 ಅಂದ್ರೆ 65 ವಯಸ್ಸಿಗಿಂತ ಮೇಲ್ಪಟ್ಟವರಲ್ಲಿ ಹೆಚ್ಚಿಗೆ ಬರುತ್ತೆ. ಡಯಾಬಿಟಿಸ್ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಬರೋ ಚಾನ್ಸಸ್ ಜಾಸ್ತಿ. ಅಥವಾ ಯಾವುದೇ ಒಂದು ಅದರ್ ಸಿಸ್ಟಮ್ ಡಿಸಾರ್ಡರ್ಸ್ ಅಂದ್ರೆ ಈಗ ಒಂದು ಹಾರ್ಟ್ ತೊಂದರೆ ಇರಬಹುದು, ಅಥವಾ ಲಿವರ್ ತೊಂದರೆ ಇರ್ಬೋದು, ಅಥವಾ ಕಿಡ್ನಿ ತೊಂದರೆ ಇರ್ಬೋದು, ಅಥವಾ ಪೇಷಂಟ್ ಒಬ್ರು ಬೆಡ್ ರಿಡನ್ ಆಗಿರ್ಬೋದು, ಅಥವಾ ಯಾರೇ ಒಬ್ಬೊಬ್ರು ಈಗ ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ಪದೇ ಪದೇ ಹಾಸ್ಪಿಟಲ್ ಬರ್ತಕ್ಕಂತ ಪ್ರಮೇಯ ಜಾಸ್ತಿ ಆಗಿರ್ಬೋದು ಒಬ್ರು ಪೇಷಂಟ್ಸ್ ಅಲ್ಲಿ. ಅಂತವರಲ್ಲಿ ಈ ಒಂದು ನಿಮೋನಿಯಾ ಬರ್ತಕ್ಕಂತ ಚಾನ್ಸಸ್ ಜಾಸ್ತಿ. ಡೆಫಿನೆಟ್ಲಿ ಮಕ್ಕಳಲ್ಲಿ ಮತ್ತೆ ಎರಡು ಎಕ್ಸ್ಟ್ರಿಮಿಟೀಸ್ ಅಲ್ಲಿ, ವಯಸ್ಸಾದವರಲ್ಲಿ ಮತ್ತೆ ಮಕ್ಕಳಲ್ಲಿ, ಇಬ್ಬರಲ್ಲೂ ಕೂಡ ನಿಮೋನಿಯಾ ಜಾಸ್ತಿ ಆಗಿದೆ. ಸೊ ಬೇರೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದಾಗ ನಿಮೋನಿಯಾ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಾಕ್ಟರ್, ಹಾಗಿದ್ರೆ ಈಗ ನಾರ್ಮಲ್ ಆಗಿರೋರಿಗೆ ನಿಮೋನಿಯಾ ಬರಲ್ವಾ? ಅಂದ್ರೆ ಬರುವಂತ ಚಾನ್ಸಸ್ ಕಡಿಮೆ ಇರುತ್ತಾ, ಹೇಗೆ? ಬರೋಂತ ಚಾನ್ಸಸ್ ಕಡಿಮೆ ಇರ್ತದೆ. ನಾರ್ಮಲ್ ಆಗಿ ಹೆಲ್ದಿ ಇಂಡಿವಿಜುವಲ್ಸ್ ಅಲ್ಲಿ ಏಜ್ ಅಬೌವ್ 10 ಅಂಡ್ ಬಿಲೋ 65 ಇರೋರಲ್ಲಿ ಬರ್ತಕ್ಕಂತ ಪ್ರಮಾಣ ಕಡಿಮೆ, ಬರದೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಎಷ್ಟೊಂದ್ಸರಿ ನಾವು ಎಷ್ಟು ಎವ್ಯಾಲ್ಯೂಯೇಟ್ ಮಾಡಿದ್ರು ಕೂಡ ಯಾವ ಒಂದು ರೀಸನ್ಗೆ ಈ ಒಂದು ನಿಮೋನಿಯಾ ಬಂತು ಅಂತ ತಿಳ್ಕೊಳಕ್ ಆಗೋದಿಲ್ಲ. ಡಾಕ್ಟರ್, ಹಾಗಿದ್ರೆ ಈಗ ಯೂಶಲಿ ನಾವ್ ಹೇಳ್ತೀವಿ ಮಳೆ ಟೈಮ್ ಬಂದ್ರೆ ಕೋಲ್ಡ್, ಕಫ್, ಜ್ವರ ನಾರ್ಮಲ್ ಆಗಿ ಬರುತ್ತೆ ಅಂತ. ಸೊ ಈ ನಿಮೋನಿಯಾ ಇಂಥದ್ದೇ ಸೀಸನ್ ಅಲ್ಲಿ ಬರುತ್ತೆ ಅಥವಾ ಹಿಂಗಾದ್ರೇನೆ ನಿಮೋನಿಯಾ ಬರುತ್ತೆ ಅನ್ನೋ ತರ ಏನಾದ್ರೂ ಇದೆಯಾ? ಆ ತರ ಏನಿಲ್ಲ. ಯೂಶಲಿ ಮಳೆಗಾಲದಲ್ಲಿ ಮತ್ತೆ ವಿಂಟರ್ ಸೀಸನ್ಸ್ ಅಲ್ಲಿ ವೈರಸಸ್ ಮತ್ತೆ ಬ್ಯಾಕ್ಟೀರಿಯಾಸ್ ಹೆಚ್ಚು ಆಕ್ಟಿವ್ ಆಗಿರೋದ್ರಿಂದ ಅಂಡ್ ಅದು ಅವ್ರಿಗೆ ಅದಕ್ಕೆ ಫೇವರಬಲ್ ಆಗಿರುವಂತ ಒಂದು ಸೀಸನ್ಸ್ ಆಗಿರೋದ್ರಿಂದ ಆ ಒಂದು ಕಂಡೀಷನ್ಸ್ ಅಲ್ಲಿ ಬರ್ತದೆ. ಅಂಡ್ ಇನ್ನೊಂದ್ ಏನಂದ್ರೆ ಆಲ್ರೆಡಿ ಲಂಗ್ಸ್ ಇಶ್ಯೂ ಇರೋ ಪೇಷಂಟ್ಸ್ ಅಲ್ಲಿ, ಅಂದ್ರೆ ಒಬ್ಬರಿಗೆ ಅಸ್ತಮಾ ಇರ್ಬೋದು, ಅಥವಾ COPD ಅಂತ ಹೇಳ್ತೀವಿ, ಸ್ಮೋಕರ್ಸ್ ಅಲ್ಲಿ ಬರುವಂತದ್ದು, ಅಥವಾ ಏನೋ ಲಂಗ್ ಫೈಬ್ರೋಸಿಸ್ ಇರ್ಬೋದು. ಅಂತ ಒಂದು ಕಂಡೀಷನ್ಸ್ ಅಲ್ಲಿ ಅಂತ ಒಂದು ಕಂಡೀಷನ್ಸ್ ಕೂಡ ಈ ಸೀಸನ್ಸ್ ಅಲ್ಲಿ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಜಾಸ್ತಿ ಆಗೋದ್ರಿಂದ ಅದ್ರ ಜೊತೆಯಲ್ಲಿ ನಿಮೋನಿಯಾ ಬರ್ತಕ್ಕಂಥದ್ದು ಪ್ರಮೇಯ ಜಾಸ್ತಿ. ಈ ಲಂಗ್ ಡಿಸೀಸ್ ಇರೋರಲ್ಲಿ ಲಂಗ್ ಒಂದು ಇಮ್ಯುನಿಟಿ ಕಡಿಮೆ ಇರುತ್ತೆ, ಸೊ ದಟ್ ನಿಮೋನಿಯಾ ಬರ್ತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಲಂಗ್ಸ್ ಪ್ರಾಬ್ಲಮ್ ಆಲ್ರೆಡಿ ಯಾರಿಗಿರುತ್ತೆ, ಲೈಕ್ ನೀವು ಹೇಳ್ದಂಗೆ ಅಸ್ತಮಾ ಪ್ರಾಬ್ಲಮ್ ಆಗಿರ್ಬೋದು, ಬೇರೆ ಏನಾದ್ರು ಬ್ರೀದಿಂಗ್ ಇಶ್ಯೂಸ್, ಸೊ ಆ ತರ ಇದ್ದಾಗ ಅಂಡ್ ವಿಂಟರ್ ಸೀಸನ್ ಆಗಿರ್ಬೋದು, ಮಳೆ ಟೈಮ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ. ಡಾಕ್ಟರ್, ನೀವೀಗ ಮಾತಾಡ್ತಾ ಹೇಳಿದ್ರಿ ಮಕ್ಕಳಲ್ಲಿ ಕೂಡ ಇರುತ್ತೆ, ಈಗ ವಯಸ್ಸಾದವರಲ್ಲಿ ಬರೋ ಚಾನ್ಸಸ್ ಇರುತ್ತೆ ಅಂಡ್ ಮಕ್ಕಳಲ್ಲಿ ಕೂಡ ಇರುತ್ತೆ ಅಂತ. ಸೊ ಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಅಥವಾ ನ್ಯೂ ಬಾರ್ನ್ ಬೇಬೀಸ್ ಅಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಯಾಕೆ ಡಾಕ್ಟರ್ ಇದು? ಒಂದು ಮಕ್ಕಳಲ್ಲಿ 5 ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಒಂದು. ಇನ್ನೊಂದು ಅವು ಎಷ್ಟೊಂದು ಮಕ್ಕಳು ಪ್ರೀ ಟರ್ಮ್ ಲೇಬರ್ ಆಗಿರುತ್ತೆ, ಅಂದ್ರೆ ಪ್ರಸವ ಪೂರ್ವವಾಗಿಯೇ ಅದ್ರ ಏನ್ ಡೇಟ್ ಇರುತ್ತೆ ಅದಕ್ಕಿಂತ ಮುಂಚೆನೆ ಹುಟ್ಟಿರ್ತಾರೆ. ಯೂಶಲಿ 28 ಮತ್ತೆ 28ರಿಂದ 30 ವೀಕ್ಸ್ ಏನೋ ಒಂದು ಪ್ರೀ ಟರ್ಮ್ ಬೇಬೀಸ್ ಇರುತ್ತಲ್ಲ, ಅಂತವ್ರಲ್ಲಿ ಲಂಗ್ಸ್ ಪೂರ್ತಿಯಾಗಿ ಡೆವಲಪ್ ಆಗಿರೋದಿಲ್ಲ. ಹಂಗಾಗಿ ಅವ್ರಿಗೆ ಲಂಗ್ ಇನ್ಫೆಕ್ಷನ್ ನ ರೆಸಿಸ್ಟ್ ಮಾಡ್ತಕ್ಕಂತ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಅಂತವ್ರಲ್ಲೂ ಕೂಡ ಅದು ನಿಮೋನಿಯಾ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಆಲ್ಸೋ ಚಿಕ್ಕ ಮಕ್ಕಳಲ್ಲೂ ಕೂಡ ಅಸ್ತಮಾ ಬರುವಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅಸ್ತಮಾ ಜೊತೆಯಲ್ಲಿ ಈ ಒಂದು ನಿಮೋನಿಯಾ ಬರ್ತಕ್ಕಂತ ಚಾನ್ಸಸ್ ಜಾಸ್ತಿ. ಸೊ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರೋದ್ರಿಂದಾಗಿ ಮಕ್ಕಳಲ್ಲಿ ಬರುತ್ತೆ, ಇದು ಹೆಚ್ಚಾಗಿ ನಿಮೋನಿಯಾ ಬರೋದು ಅದೇ ಕಾರಣಕ್ಕೋಸ್ಕರನಾ ಡಾಕ್ಟರ್? ಹೌದು. ಇನ್ನೊಂದು ಇದಂತಂದ್ರೆ ಯಾರ ಮನೆಯಲ್ಲಿ ಹೈಜಿನಿಕ್ ಆಗಿರೋದಿಲ್ಲ, ಅಥವಾ ಮನೆಯಲ್ಲೇನೆ ಯಾರು ಈಗ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಮನೆಯ ವೆಂಟಿಲೇಷನ್ ಕೂಡ ವೆರಿ ಇಂಪಾರ್ಟೆಂಟ್. ಮನೆಯ ವೆಂಟಿಲೇಷನ್ ಕೂಡ ಸರಿಗಿಲ್ಲ ಅಂತಂತಂದ್ರೂ ಕೂಡ ಪದೇ ಪದೇ ನಿಮೋನಿಯಾ ಬರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ.
ಡಾಕ್ಟರ್ ಹಾಗಿದ್ರೆ ಇದು ಒಬ್ರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗತ್ತೆ? ಈಗ ಲಂಗ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಲೈಕ್ ಕೆಮ್ಮಿದ್ರೆ ಅಥವಾ ಈಗ ಯಾರಿಗಾದ್ರೂ ಈಗ ಮನೆಯಲ್ಲಿ ನೀವು ಹೇಳ್ದಂಗೆ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ಅದು ಪ್ರಾಬ್ಲಮ್ ಆಗಿರ್ಬೋದು. ಸೊ ಸ್ಪ್ರೆಡ್ ಆಗೋ ಚಾನ್ಸಸ್ ಏನಾದ್ರೂ ಇರುತ್ತಾ? ನಿಮೋನಿಯಾ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಜನರಲಿ ಏನಾಗಿರ್ತದೆ, ನಾವು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇದ್ದಾಗ ಹೆಲ್ತಿ ಇಂಡಿವಿಜುವಲ್ಸ್ ಅದೇನೆ ನಾವು ಕೆಮ್ಮಿದಾಗ ಅಥವಾ ಯಾರೋ ಒಬ್ರು ನಿಮೋನಿಯಾ ಪೇಷಂಟ್ ಒಬ್ರು ಕೆಮ್ಮಿದಾಗ ಅದು ಒಂದು ಡ್ರಾಪ್ಲೆಟ್ಸ್ ಅಂತ ಹೇಳ್ತೀವಿ, ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ವಾತಾವರಣದಲ್ಲಿ ಇರುತ್ತೆ. ಅದನ್ನ ಯಾವಾಗ ಬೇರೆಯವರು ಇನ್ಹೇಲ್ ಮಾಡ್ತಾರೆ ಅವಾಗ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಎಷ್ಟೊಂದ್ ಜನಕ್ಕೆ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ ಹೆಲ್ದಿ ಇಂಡಿವಿಜುವಲ್ಸ್ ಅಲ್ಲಿ ಅದು ಇನ್ಹೇಲ್ ಮಾಡಿದ್ರು ಕೂಡ ಅವರ ಇಮ್ಯೂನ್ ಪವರ್ ಇಂದ ದೇ ಕ್ಯಾನ್ ಓವರ್ಕಮ್ ದಟ್. ಬಟ್ ಯಾರಿಗೆ ಅದು ಆ ಇಮ್ಯುನಿಟಿ ಪವರ್ ಇರೋದಿಲ್ಲ, ಯಾರು ಪ್ರಿಡಿಸ್ಪೋಸಿಂಗ್ ಇರ್ತಾರೆ ಅಂತವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಾಕ್ಟರ್ ಹಾಗಿದ್ರೆ ಈಗ ನ್ಯೂಮೋನಿಯಾ ಇದ್ದವ್ರು ಕೆಮ್ಮಿದ್ರೆ ಬರುತ್ತೆ, ಇನ್ನೊಬ್ರಿಗೆ ತಾಕಿದ್ರೆ ಅಥವಾ ಹತ್ರ ಇದ್ದಾಗ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರಿ. ಸೊ ನ್ಯೂಮೋನಿಯಾ ಇದ್ದಾಗ ಯಾರಿಗೆಲ್ಲ ನ್ಯೂಮೋನಿಯಾ ಇರುತ್ತೋ ಸೊ ಅವ್ರು ಯಾವ ರೀತಿಯಾಗಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು? ಅಂದ್ರೆ ನನ್ನಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ ಇರೋರಿಗೆ ಯಾವ ರೀತಿಯಾದಂತ ಪ್ರಿಕಾಷನ್ಸ್ ಅವ್ರು ತಗೋಬೇಕಾಗತ್ತೆ? ಜನರಲಿ ಅವರು ಕಾಫ್ ಎಟಿಕೆಟ್ಸ್ ಅಂತಾರೆ. ಯಾವುದೇ ಒಂದು ಈಗ ಒಂದು ಕೆಮ್ಮುವಾಗ ಒಂದು ಕರ್ಚೀಫ್ ಇಟ್ಕೊಳ್ಳುವಂತ, ಸಿಂಪಲ್ ಕರ್ಚೀಫ್ ಇಟ್ಕೊಳ್ಳುವಂಥದ್ದು. ಈ ಕೋವಿಡ್ ಬಂದ್ಮೇಲೆ ಮಾಸ್ಕ್ ತುಂಬಾನೇ ಕಾಮನ್ ಆಗಿದೆ. ಸೊ ದಟ್ ಅಟ್ಲೀಸ್ಟ್ ಮಾಸ್ಕ್ ಹಾಕುವಂಥದ್ದು, ಇದನ್ನ ನಾವು ಕಾಫ್ ಎಟಿಕೆಟ್ಸ್ ನ ಬೇಸಿಕ್ ಕಾಫ್ ಎಟಿಕೆಟ್ಸ್ ನ ಫಾಲೋ ಮಾಡಿದ್ರೆ ಸಾಕು. ಅದನ್ನ ಎಷ್ಟೋ ಒಂದು ನಿಮೋನಿಯಾ ಸ್ಪ್ರೆಡ್ ಆಗೋದನ್ನ ತಡಿಬಹುದು. ಡಾಕ್ಟರ್, ಈಗ ಮಕ್ಕಳಲ್ಲಿ ನಿಮೋನಿಯಾ ಹೆಚ್ಚಾಗಿ ಬರುತ್ತೆ ಅಂತ ಅವಾಗ್ಲೇ ಹೇಳಿದ್ರೆ, ಅಂಡ್ ಅದು ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರೋದ್ರಿಂದ ಬರುತ್ತೆ ಅಂತ ಹೇಳಿದ್ರಿ. ಸೊ ಮಕ್ಕಳಿಗೆ ನಿಮೋನಿಯಾ ಬರ್ದೇ ಇರೋ ರೀತಿಯಲ್ಲಿ ಹೇಗೆ ಪ್ರೊಟೆಕ್ಟ್ ಮಾಡಬೇಕು? ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಅದು ಇನ್ನೂ ಹೆಚ್ಚು ಏನು ಪೇರೆಂಟ್ಸ್ ಗೆ ಒಂದ್ ರೀತಿ ಪ್ರಾಬ್ಲಮ್ ಅಂತ ಅನ್ಸ್ಬಿಡುತ್ತೆ. ಅವ್ರು ಹುಷಾರಾಗೋದೇ ಒಂದ್ ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಮಕ್ಕಳಿಗೆ ಬರ್ದೇ ಇರೋ ರೀತಿಯಲ್ಲಿ ಹೇಗೆ ತಡೆಗಟ್ಟಬಹುದು ಡಾಕ್ಟರ್? ಫಸ್ಟ್ ಜನರಲಿ ಹೇಳೋದಾದ್ರೆ ನ್ಯೂಟ್ರಿಷಿಯಸ್ ಫುಡ್ ಒಂದು, ಇನ್ನೊಂದು ಹೈಜೀನ್. ಇದು ಎರಡೂ ಮೇಂಟೈನ್ ಮಾಡಿದ್ರೆ ನಿಮೋನಿಯಾ ಪ್ರಮೇಯ ಕಡಿಮೆ ಆಗ್ತದೆ. ಆಮೇಲೆ ಎಷ್ಟೊಂದ್ ದಿನ ಜನರಲ್ಲಿ ಏನಾಗುತ್ತೆ ಅಂತಂತಂದ್ರೆ, ಈಗ ಕೆಮ್ಮು ನೆಗಡಿ ಬಂದಿದ ತಕ್ಷಣ ನಿಮೋನಿಯಾ ಅಂತ ಹೇಳ್ಬಿಡ್ತಾರೆ. ಹಂಗಾಗೋದಿಲ್ಲ. ಅದು ಯೂಶಲಿ ಎಷ್ಟೊಂದ್ ಜನಕ್ಕೆ ಅದು ಅಸ್ತಮಾ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಅಸ್ತಮಾ ಇರುತ್ತೆ, ಅಥವಾ ವೀಸ್ ಅಸೋಸಿಯೇಟೆಡ್ LRI ಅಂತ ಹೇಳ್ತೀವಿ, ಅದಿರ್ತದೆ. ನಿಮೋನಿಯಾಗೂ ಅದಕ್ಕೂ ಸ್ವಲ್ಪನೇ ಡಿಫರೆನ್ಸ್, ಬಟ್ ಟ್ರೀಟ್ಮೆಂಟ್ ಅಲ್ಲಿ ಸ್ವಲ್ಪ ಚೇಂಜ್ ಆಗ್ತದೆ. ಸೊ ಹಂಗಾಗಿ ನಾವು ಯಾವ ಡಯಾಗ್ನೋಸಿಸ್ ನಿಮೋನಿಯಾನೇ ಅನ್ನೋದು ಒಂದು ಡಯಾಗ್ನೋಸಿಸ್ ಕರೆಕ್ಟ್ ಆಗಿ ಮಾಡ್ಬೇಕಾಗಿರೋದು ಇಂಪಾರ್ಟೆಂಟ್. ಜೊತೆಯಲ್ಲಿ ಜನರಲಿ ನ್ಯೂಟ್ರಿಷನ್ ಚೆನ್ನಾಗಿ ಕೊಟ್ಟು ಆಮೇಲೆ ಹೈಜೀನ್ ನ ಮೇಂಟೈನ್ ಮಾಡಿದ್ರೆ ಇದನ್ನ ತಡಿಬಹುದು. ಅಂಡ್ ವೆರಿ ಇಂಪಾರ್ಟೆಂಟ್ ಇಸ್ ವ್ಯಾಕ್ಸಿನೇಷನ್. ಈಗ ವ್ಯಾಕ್ಸಿನೇಷನ್, ಫ್ಲೂ ವ್ಯಾಕ್ಸಿನೇಷನ್ ಮತ್ತೆ ನಿಮೋಕಾಕಲ್ ವ್ಯಾಕ್ಸಿನೇಷನ್ ಅಂತ ಬಂದಿದೆ. ಅದೆರಡೂ ಕೊಡೋದ್ರಿಂದ ಡೆಫಿನೆಟ್ಲಿ ದ ಇನ್ಸಿಡೆನ್ಸ್ ಏನಾಗುತ್ತೆ ಅಂದ್ರೆ ಪ್ರಮಾಣ ಏನಿದೆ ಅದನ್ನ ಕಡಿಮೆ ಮಾಡ್ಬೋದು. ಸೊ ವ್ಯಾಕ್ಸಿನ್ ಇಂದ ಆ ಸಿವಿಯಾರಿಟಿನ ಕಡಿಮೆ ಮಾಡೋದಕ್ಕೆ ಅಥವಾ ಬರೋ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್, ಈ ನಿಮೋನಿಯಾ ಬ್ಲಡ್ ಸರ್ಕ್ಯುಲೇಷನ್ ಗೆ ಏನಾದ್ರೂ ಪ್ರಾಬ್ಲಮ್ ಅನ್ನ ಉಂಟು ಮಾಡುತ್ತೆ? ಈಗ ಲಂಗ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಗೆ ಇದಕ್ಕೆ ಏನಾದ್ರೂ ಕನೆಕ್ಷನ್ ಇದೆಯಾ? ಯೂಶಲಿ ಬ್ಲಡ್ ಸರ್ಕ್ಯುಲೇಷನ್ಗೆ ಸಿಂಪಲ್ ನಿಮೋನಿಯಾಸ್ ಅಲ್ಲಿ ಅಥವಾ ಅರ್ಲಿ ನಿಮೋನಿಯಾಸ್ ಅಲ್ಲಿ ಏನು ಆಗೋದಿಲ್ಲ. ಸಿವಿಯರ್ ನಿಮೋನಿಯಾ ಬಂದಾಗ ಪೇಷಂಟ್ ಯಾವಾಗ ICU ಹೋಗಿರ್ತಾರೆ, ಯಾವಾಗ ಓಡಾಡ್ಲಿಕ್ಕೆ ಆಗೋದಿಲ್ಲ, ಬೆಡ್ ಅಲ್ಲೇ ಕನ್ಫೈನ್ ಆಗಿರ್ತಾರೆ, ಅಂತ ಕಂಡೀಷನ್ಸ್ ಅಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಡೆಫಿನೆಟ್ಲಿ ಯಾವುದೇ ಒಂದು ಸಿವಿಯರ್ ಇಲ್ನೆಸ್ ಆದಾಗ ಅವರು ಪಲ್ಮನರಿ ಎಂಬಾಲಿಸಮ್ ಅಂತ ಲಂಗ್ಸಿನ ಒಂದು ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಂಥದ್ದು, ಅಥವಾ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಅಥವಾ ಸ್ಟ್ರೋಕ್ ಆಗೋ ಚಾನ್ಸಸ್ ಎಲ್ಲಾನು ಜಾಸ್ತಿ ಇದ್ದೇ ಇರ್ತದೆ. ಇಟ್ ಈಸ್ ಜನರಲ್ ಟು ಆಲ್ ಸಿವಿಯರ್ ಕೇಸಸ್. ಅಂದ್ರೆ ಎಲ್ಲಾ ಒಂದು ಸಿವಿಯರ್ ನಿಮೋನಿಯಾದಲ್ಲೂ ಆ ಚಾನ್ಸಸ್ ಇನ್ಕ್ರೀಸ್ ಆಗಿರ್ತದೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ನಿಮೋನಿಯಾದಲ್ಲಿ ಟೈಪ್ಸ್ ಏನಾದ್ರೂ ಇದೆಯಾ? ನಿಮೋನಿಯಾದಲ್ಲಿ ಯೂಶಲಿ ಟೈಪ್ಸ್ ಅಂತ ಇಲ್ಲ. ನಿಮೋನಿಯಾ ಏನಂತಾರೆ, ಕಾಸೇಟಿವ್ ಆರ್ಗನಿಸಮ್ಸ್, ಯಾವುದರಿಂದ ಅದು ಕಾಸ್ ಆಗತ್ತೆ ಅನ್ನೋದ್ರ ಮೇಲೆ ಅದನ್ನ ಡಿವೈಡ್ ಮಾಡಬಹುದು. ಬ್ರಾಡ್ ಸ್ಪೆಕ್ಟ್ರಮ್ ಆಗಿ ಮಾಡಂಗಿದ್ರೆ ವೈರಲ್ ನಿಮೋನಿಯಾ, ಬ್ಯಾಕ್ಟೀರಿಯಲ್ ನಿಮೋನಿಯಾ ಮತ್ತೆ ಫಂಗಲ್ ನಿಮೋನಿಯಾ ಅಂತ ಮಾಡಬಹುದು. ಶಿಲೀಂಧ್ರಗಳಿಂದ ಬರುವಂತದ್ದು. ಹೌದು, ಅದು ವೆರಿ ಅನ್ಕಾಮನ್. ಯಾರಿಗೆ ಇಮ್ಯುನಿಟಿ ಪವರ್ ತುಂಬಾನೇ ಕಡಿಮೆ ಇರುತ್ತೆ, ಅಂತ ಯಾರು ರೆಸಿಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವರಲ್ಲಿ ವೆರಿ ಕಾಮನ್ ಅದು ಫಂಗಲ್ ನಿಮೋನಿಯಾಸ್. ಡಾಕ್ಟರ್, ಹಾಗಿದ್ರೆ ಇದಕ್ಕೆ ಡಿಫರೆನ್ಸ್ ಏನು? ಈ ಫಂಗಲ್ ನಿಮೋನಿಯಾ ಮತ್ತೆ ಬ್ಯಾಕ್ಟೀರಿಯಲ್ ನಿಮೋನಿಯಾ, ಇದಕ್ಕೆ ಡಿಫರೆನ್ಸ್ ಯಾವ ರೀತಿಯಾಗಿರುತ್ತೆ? ಯೂಶಲಿ ನಾವು ವೈರಲ್ ನಿಮೋನಿಯಾ ಮತ್ತೆ ಬ್ಯಾಕ್ಟೀರಿಯಲ್ ನಿಮೋನಿಯಾಗೆ ಡಿಫರೆನ್ಸ್ ಮಾಡ್ಬೇಕಾಗತ್ತೆ. ಫಂಗಲ್ ನಿಮೋನಿಯಾ ಇಸ್ ವೆರಿ ರೇರ್. ಅದಕ್ಕೆ ಸಪರೇಟ್ ಆದಂತಹ ಒಂದು ಬ್ರಾಂಕೋಸ್ಕೋಪಿ ಅಥವಾ ಅದನ್ನ ಒಂದು ಪ್ರೂವ್ ಮಾಡ್ಬೇಕಾಗತ್ತೆ, ಯಾವ ತರ ಫಂಗಸ್ ಇದೆ ಅಂತ ಪ್ರೂವ್ ಮಾಡಿ ಅದಕ್ಕೆ ಕೊಡ್ಬೇಕಾಗ್ತದೆ. ನಮ್ಗೆ ಮೇಜರ್ ಬರುವಂತದ್ದು ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಮಧ್ಯ ಹೇಗೆ
ಡಿಫ್ರೆನ್ಶಿಯೇಟ್ ಮಾಡುವಂಥದ್ದು ಅಂತ. ಮೋಸ್ಟ್ ಕಾಮನ್ ಮಕ್ಕಳಲ್ಲಿ ಬರ್ತಕ್ಕಂಥದ್ದೆಲ್ಲಾನು ವೈರಲ್ ಇನ್ಫೆಕ್ಷನ್ಸ್ ಇಂದ ಆಗುವಂಥದ್ದು. ವೈರಲ್ ಇನ್ಫೆಕ್ಷನ್ಸ್ ಅಂದ್ರೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಮೈಕೈ ನೋವು ಅಂತದ್ದು, ಜಾಯಿಂಟ್ ಪೇನ್ ಬರುವಂತದ್ದು, ಅಂಡ್ ಇಟ್ ಸ್ಟಾರ್ಟ್ಸ್ ವಿತ್ ನೆಗಡಿ ಬರುವಂತದ್ದು, ಆಮೇಲೆ ಗಂಟಲು ನೋವು, ಈ ತರ ಫ್ಲೂ ತರ ಸಿಂಪ್ಟಮ್ಸ್ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟ್ ಆದ್ಮೇಲೆ ಒಂದು 4-5 ದಿನ ಆ ತರ ತೊಂದರೆ ಕೊಟ್ಟು ಅದಾದ್ಮೇಲೆ ಅದು ಅಗ್ರೆಸಿವ್ ಆಗ್ತದೆ. ಅಗ್ರೆಸಿವ್ ಅಂದ್ರೆ ಆಮೇಲೆ ಲಂಗ್ಸ್ ನ ಇನ್ವಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ಟೈಮ್ ಅದರಲ್ಲಿ ಅದಕ್ಕೂ ಬ್ಯಾಕ್ಟೀರಿಯಲ್ ನಿಮೋನಿಯಾ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ಈ ತರ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸ್ ಕಡಿಮೆ. ಆಮೇಲೆ ಬ್ಯಾಕ್ಟೀರಿಯಾ, ಆಮೇಲೆ ಯೂಶಲಿ ವೈರಲ್ ನಿಮೋನಿಯಾದಲ್ಲಿ ಒಂದು 5-7 ದಿನ ಆದ್ಮೇಲೆ ಜ್ವರ ನಿಂತು ಹೋಗುತ್ತೆ. ಬಟ್ ಆಸ್ ಸಚ್ ಇನ್ ಬ್ಯಾಕ್ಟೀರಿಯಲ್ ನಿಮೋನಿಯಾದಲ್ಲಿ ಏನಾಗ್ತದೆ, ಬ್ಯಾಕ್ಟೀರಿಯಲ್ ನಿಮೋನಿಯಾದಲ್ಲಿ ಟ್ರೀಟ್ ಮಾಡ್ಲಿಲ್ಲ ಅಂತಂತಂದ್ರೆ ಜ್ವರ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗ್ತದೆ, ಅಂಡ್ BP ಕಡಿಮೆ ಆಗುವಂಥದ್ದು, ಆಮೇಲೆ ಕಫ ಹೆಚ್ಚು ಹಳದಿ ಬರುವಂತದ್ದು, ಮತ್ತೆ ಬ್ರೌನ್ ಬರುವಂತದ್ದು ಅಥವಾ ಗ್ರೀನಿಶ್ ಬರುವಂತದ್ದು ಆಗ್ತದೆ. ಆಮೇಲೆ ಸಿವಿಯರ್ ಚಿಲ್ಸ್ ಮತ್ತೆ ಫೀವರ್ ಇರುತ್ತೆ ಟ್ರೀಟ್ ಮಾಡದೇ ಇದ್ರೆ. ಇದು ಮೇಜರ್ ಡಿಫರೆನ್ಸ್. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ ಅದೇನೆ ಡಿಫರೆನ್ಸ್ ಇರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ 2 ಲಂಗ್ಸ್ ನ ಇನ್ವಾಲ್ವ್ ಮಾಡುತ್ತೆ ವೈರಲ್ ನಿಮೋನಿಯಾ ಮೋಸ್ಟ್ ಕಾಮನ್ಲಿ. ಬಟ್ ಬ್ಯಾಕ್ಟೀರಿಯಲ್ ನಿಮೋನಿಯಾಲಿ ಕೆಲವು ಬ್ಯಾಕ್ಟೀರಿಯಾಗಳು 2 ಮಾಡುತ್ತೆ, ಬಟ್ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾಸ್ ಒಂದೇ ಸೈಡ್ ಆಫ್ ದ ಲಂಗ್ಸ್ ನ ಇನ್ವಾಲ್ವ್ ಮಾಡುತ್ತೆ. ಸೊ ಇಟ್ ಈಸ್ ವೆರಿ ಒಂದೊಂದ್ಸರಿ ತುಂಬಾನೇ ಡಿಫಿಕಲ್ಟ್ ಆಗತ್ತೆ. ಅಂತ ಕಂಡೀಷನ್ಸ್ ಅಲ್ಲಿ ನಮ್ಗೆ ಸ್ಪುಟಮ್ ಕಂಡೀಷನ್ ಅಂದ್ರೆ ಕಫದ ಪರೀಕ್ಷೆ ಆಗಿರ್ಬೋದು, ಅಥವಾ ಬ್ರಾಂಕೋಸ್ಕೋಪಿ ಅಂತ ಮಾಡ್ತೀವಿ, ಅಂತ ಪರೀಕ್ಷೆ ಆಗ್ಬೋದು, ಅದೆಲ್ಲ ಅವಶ್ಯಕತೆ ಆಗತ್ತೆ. ಡಾಕ್ಟರ್, ಹಾಗಿದ್ರೆ ನೀವು ಹೇಳಿದ್ರಿ ಇದು ವೈರಲ್ ನಿಮೋನಿಯಾ ಏನಿದೆ ಅದು 2 ಲಂಗ್ಸ್ ಗೆ ಎಫೆಕ್ಟ್ ಮಾಡುತ್ತೆ ಅಂತ. ಸೊ ಈ 3ರಲ್ಲಿ ಯಾವ್ದು ಡೇಂಜರಸ್, ಇದು ಬಂದ್ರೆ ಸ್ವಲ್ಪ ಇನ್ನೂ ಹುಷಾರಾಗಿರ್ಬೇಕು ಆತರ ಏನು ಇದೆಯಾ, ಅಥವಾ 3 ಈಕ್ವಲ್ ಅನ್ನೋ ತರ ಇದೆಯಾ? ಈಕ್ವಲಿ ಡೇಂಜರಸ್ ಅದು. ಬ್ಯಾಕ್ಟೀರಿಯಲ್ ವೈರಲ್ ನಿಮೋನಿಯಾ ಏನ್ ಅಡ್ವಾಂಟೇಜ್ ಆಫ್ ವೈರಲ್ ನಿಮೋನಿಯಾ ಅಂತಂದ್ರೆ, ನಾವು ಮುಂಚೆ ಎಲ್ಲ, ಈಗ ಕೋವಿಡ್ ಮುಂಚೆ H1N1 ಒಂದ್ಸರಿ ಬಂದಿತ್ತು, ಆಗ ಆಂಟಿ ವೈರಲ್ಸ್ ಅಂತ ಬಂದಿದ್ದು. ವೈರಲ್ ನಿಮೋನಿಯಾಸ್ ಏನಿದೆ ಅಥವಾ ವೈರಲ್ ಇನ್ಫೆಕ್ಷನ್ ಇನ್ ಜನರಲ್ ಏನಿದೆ ಅದು ಸೆಲ್ಫ್ ಲಿಮಿಟಿಂಗ್. ಯೂಶಲಿ 5 to 7 days ಅಲ್ಲಿ ಅದರ ಇನ್ಫೆಕ್ಟಿವಿಟಿ ಹೋಗ್ಬಿಟ್ಟಿರುತ್ತೆ. ಆದ್ರೆ ಅದು ಮಾಡಿರ್ತಕ್ಕಂತ ಇಂಪ್ಯಾಕ್ಟ್ ಅಂದ್ರೆ ಒಂದು ಹಿಟ್ ಅಂಡ್ ರನ್ ತರ ಇದು. ಒಂದು ಅದೇನ್ ಕಾಸ್ ಮಾಡಿರುತ್ತೆ, ಅದರ ಒಂದು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಒಳಗಡೆ ಒಂದು ಲಂಗ್ ನ ಡ್ಯಾಮೇಜ್ ಮಾಡಿರುತ್ತೆ, ಅದು ಪರ್ಸಿಸ್ಟ್ ಆಗುತ್ತೆ. ಹಂಗ್ ಪರ್ಸಿಸ್ಟ್ ಆದಾಗ ಅದು ವೈರಲ್ ನಿಮೋನಿಯಾ ಪ್ರಾಬ್ಲಮ್ ಕಾಸ್ ಮಾಡುತ್ತೆ. ಆದ್ರೆ ಬ್ಯಾಕ್ಟೀರಿಯಲ್ ನಿಮೋನಿಯಾ ಹೆಂಗೆ ಅಂದ್ರೆ ಅದಕ್ಕೆ ಆಂಟಿಬಯೋಟಿಕ್ ಕೊಡ್ಲೇಬೇಕಾಗ್ತದೆ, ಇಲ್ಲ ಅಂದ್ರೆ ಅದು ಪ್ರೋಗ್ರೆಸ್ಸೇ ಆಗ್ತದೆ ಹೊರತು ಅದು ತಾನಾಗೆ ಸರಿ ಹೋಗೋದಿಲ್ಲ. ಹಂಗಾಗಿ ಬ್ಯಾಕ್ಟೀರಿಯಲ್ ಇಫ್ ನಾಟ್ ಟ್ರೀಟೆಡ್ ಅಂತಂದ್ರೆ ಬ್ಯಾಕ್ಟೀರಿಯಲ್ ನಿಮೋನಿಯಾ ಈಸ್ ವೆರಿ ಡೇಂಜರಸ್. ಬಟ್ ಕೋವಿಡ್ ಅಲ್ಲಿ ಏನಾಯ್ತು, ಕೋವಿಡ್ ಈಸ್ ಅನ್ ಎಕ್ಸೆಪ್ಷನ್ ಫಾರ್ ದಟ್. ಕೋವಿಡ್ ಒಂದೇ ಒಂದು ಕೋವಿಡ್ ಮತ್ತೆ H1N1 ಎರಡೇ ಒಂದು ವೆರಿ ಅಗ್ರೆಸಿವ್ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ತಕ್ಕಂಥದ್ದು. ಡಾಕ್ಟರ್, ಈ ನಿಮೋನಿಯಾ ಮಹಿಳೆಯರಿಗಿಂತ ಪುರುಷರಲ್ಲೇ ಹೆಚ್ಚು ಕಂಡು ಬರುತ್ತೆ ಅಂತ ಒಂದು ರಿಸರ್ಚ್ ಹೇಳಿದೆ, ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಹೇಳಿದೆ. ಸೊ ಈ ತರ ಜೆಂಡರ್ ಫ್ಯಾಕ್ಟರ್ ಅಲ್ಲಿ ಅದು ವೇರಿ ಆಗುತ್ತಾ ನಿಜವಾಗ್ಲು? ಇನ್ ಜನರಲ್ ಹೇಳ್ಬೇಕಂದ್ರೆ ಮೇಲ್ಸ್ ಅಲ್ಲಿ ಸ್ವಲ್ಪ ಕಾಮನ್, ಬಿಕಾಸ್ ಒಂದು ಫ್ಯಾಕ್ಟರ್ ಅದಕ್ಕೆ ಏನಪ್ಪಾ ಅಂದ್ರೆ ಹಾರ್ಮೋನಲ್ ಡಿಫ್ರೆನ್ಸಸ್. ಏನಂತಾರೆ, ವಿಮೆನ್ ಅಲ್ಲಿ ಅದು ಯೂಶಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಇರ್ತಕ್ಕಂಥದ್ದು ಇದಕ್ಕೆ ಇಮ್ಯುನಿಟಿನ ಪ್ರೊಟೆಕ್ಟ್ ಮಾಡುತ್ತೆ, ಅಂಡ್ ಬಟ್ ನಾಟ್ ಇನ್ ಮೇಲ್ಸ್ ಆಸ್ ಸಚ್. ಅದು ವೆರಿ ಮೈನರ್ ಡಿಫರೆನ್ಸ್ ಅದು. ಬಟ್ ಮೇಜರ್ ನನಗನ್ಸ್ತಕ್ಕಂಥದ್ದು ಏನಪ್ಪಾ ಅಂತಂತಂದ್ರೆ, ಈಗ ಮೆನ್ ಯಾವಾಗ್ಲೂ ಗಂಡಸರು ಯಾವಾಗ್ಲೂ ಆಚೆ ಹೋಗುವಂತದ್ದು ಜಾಸ್ತಿ, ಆಮೇಲೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಓಡಾಡ್ತಕ್ಕಂಥದ್ದು ಜಾಸ್ತಿ, ಆಮೇಲೆ ಹಾಸ್ಪಿಟಲ್ಸ್ಗೂ ಹೋಗ್ತಕ್ಕಂಥದ್ದು ಜಾಸ್ತಿ. ಇನ್ ಜನರಲ್ ಆ ತರ ನೋಡ್ಕೊಂಡ್ರೆ, ಹಂಗ್ ನೋಡೋದ್ ಬಿಟ್ರೆ ಬೇರೆದೇನು ಮಚ್ ಡಿಫರೆನ್ಸ್ ಇಲ್ಲ. ಜನರಲಿ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಆ ಕಾರಣಕ್ಕೋಸ್ಕರ ಹೊರಗಡೆ ಹೋದಾಗ ಅವರಿಗೆ ಸ್ಪ್ರೆಡ್ ಆಗುವಂತದ್ದು ಅಥವಾ ಅವರಿಗೆ ನಿಮೋನಿಯಾ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಡಾಕ್ಟರ್, ಈಗ ಈ ನಿಮೋನಿಯಾಗೆ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ, ಒಂದ್ ವೇಳೆ ಏನು ಫಸ್ಟ್ ಜ್ವರ ಅಂತ ಹೋಗಿ ಹಾಸ್ಪಿಟಲ್ ಹೋಗ್ತಾರೆ, ತೋರಿಸ್ಲಿಲ್ಲ, ಕರೆಕ್ಟ್ ಆಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಅದರಿಂದ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಉಂಟಾಗತ್ತಾ ಅದು ಸಿವಿಯರ್ ಆದಾಗ? ನಿಮೋನಿಯಾ ಅರ್ಲಿ ಸ್ಟೇಜಸ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಇಟ್ ಈಸ್ ಒನ್ ಆಫ್ ದ ಎಮರ್ಜೆನ್ಸೀಸ್ ಅಂತ ಕನ್ಸಿಡರ್ ಆಗುತ್ತೆ. ICU ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ.
ಅಕಸ್ಮಾತ್ ಮಾಡ್ಲೇ ಇಲ್ಲ ಅಂತಂತಂದ್ರೆ, ಈಗ ಫಸ್ಟ್ ನಾನು ಹೇಳ್ದಂಗೆ ಕಫ ಮತ್ತು ಜ್ವರದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಈಗ ಉಸಿರಾಟಕ್ಕೆ ತೊಂದರೆ, ಅದನ್ನ ಸರಿ ಮಾಡ್ಲಿಲ್ಲ, ಆಕ್ಸಿಜನ್ ಕೊಡಕ್ಕಾಗ್ಲಿಲ್ಲ ಅಂತಂತಂದ್ರೆ ಬೇರೆ ಆರ್ಗನ್ಸ್ಗೆ ಆಕ್ಸಿಜನ್ ಕಡಿಮೆ ಆಗೋದ್ರಿಂದ ಅದರ ತೊಂದರೆಗಳು ಸ್ಟಾರ್ಟ್ ಆಗತ್ತೆ. ಆಮೇಲೆ ಬಿ ಪಿ ಕಡಿಮೆ ಆಗ್ತಕ್ಕಂಥದ್ದು. ಆಮೇಲೆ ಆ ಒಂದು ಇನ್ಫೆಕ್ಷನ್ ಬ್ಲಡ್ಗೆ ಸ್ಪ್ರೆಡ್ ಆದ್ಮೇಲೆ ಅದು ಎಲ್ಲೇ ಬೇರೆ ಆರ್ಗನ್ಸ್ಗೆ ಹೋಗ್ಬಿಟ್ಟು ಮತ್ತೆ ಇನ್ಫೆಕ್ಷನ್ ಆ ಒಂದು ಪರ್ಟಿಕ್ಯುಲರ್ ಆರ್ಗನ್ಸ್ಗೆ ಇನ್ಫೆಕ್ಷನ್ ನ ಕಾಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಅಲ್ಟಿಮೇಟ್ಲಿ ಟ್ರೀಟ್ ಮಾಡ್ಲೇ ಇಲ್ಲ ಅಂತಂತಂದ್ರೆ, ಯೂಶಲಿ ಬ್ಯಾಕ್ಟೀರಿಯಲ್ ನಿಮೋನಿಯಾಸ್ ಅಲ್ಲಿ ಆಂಟಿಬಯೋಟಿಕ್ ಕೊಡ್ಲೇ ಇಲ್ಲ ಅಂತಂದ್ರಲ್ಲಿ ಫ್ಯೂ ಡೇಸ್ ಅಲ್ಲೇನೆ ಅವರು ವೆರಿ ಸೀರಿಯಸ್ ಆಗಿ ವೆಂಟಿಲೇಟರ್ಗೆ ಆಗ್ತಂತ ಪರಿಸ್ಥಿತಿ ಬರ್ಬೋದು. ಅಥವಾ ಟ್ರೀಟೇ ಮಾಡ್ಲಿಲ್ಲ ಅಂತಂತಂದ್ರೆ ಬೇರೆ ಏನು ಆಪ್ಷನ್ನೇ ಇರೋದಿಲ್ಲ. ಡಾಕ್ಟರ್, ಹಾಗಿದ್ರೆ ಈ ನಿಮೋನಿಯಾ ಲಂಗ್ಸ್ ಗೆ ಲಾಂಗ್ ಟರ್ಮ್ ಎಫೆಕ್ಟ್ ಅನ್ನ ಮಾಡುತ್ತೆ. ಈಗ ಟ್ರೀಟ್ಮೆಂಟ್ ಆಯ್ತು, ಹುಷಾರಾದ್ರು ಅಂದ್ರೂನು ಅದಾದ್ಮೇಲೆ ಅವರಿಗೆ ಲಂಗ್ಸ್ ಗೆ ಅದರಿಂದ ಎಫೆಕ್ಟ್ ಇದ್ದೇ ಇರುತ್ತೆ, ಹೇಗೆ? ಹೌದು, ಇಲ್ಲಿ ಅರ್ಲಿ ಡಿಟೆಕ್ಷನ್ ವೆರಿ ಇಂಪಾರ್ಟೆಂಟ್. ಅರ್ಲಿ ಡಿಟೆಕ್ಷನ್ ಮತ್ತು ಅರ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಯೂಶಲಿ ಏನೂ ಆಗೋದಿಲ್ಲ. ಬಟ್ ಯಾವಾಗ ನಾವು ವೆರಿ ಲೇಟ್ ಡಿಟೆಕ್ಷನ್ ಆಯ್ತು ಅಥವಾ ತುಂಬಾನೇ ಏರಿಯಾ ಇನ್ವಾಲ್ವ್ ಆಗಿದೆ, ಅಂದ್ರೆ ಒಂದು ಲಂಗ್ಸ್ ಅಲ್ಲಿ 2 ಲಂಗ್ಸ್ ಇನ್ವಾಲ್ವ್ ಆಗಿದೆ ಅಥವಾ ಒಂದೇ ಲಂಗ್ಸ್ ಅಲ್ಲಿ ಎಲ್ಲಾ ಲೋಬ್ಸ್ ಇನ್ವಾಲ್ವ್ ಆಗಿದೆ, ತುಂಬಾ ದಿನದಿಂದ ಇದೆ ಅಂದಾಗ ಅದು ಕಂಪ್ಲೀಟ್ ಆಗಿ ಹೀಲ್ ಆದ್ರೂ ಕೂಡ ಫೈಬ್ರೋಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಫೈಬ್ರೋಸಿಸ್ ಅಂದ್ರೆ ಅದೊಂಥರ ಸ್ಕಾರ್ ಟಿಶ್ಯೂ ತರ. ಈಗ ಗಾಯ ಆದಾಗ ನಮ್ಗೆ ಒಂದು ಸ್ಕಾರ್ ತರ ಉಳ್ಕೊಂಡ್ಬಿಡುತ್ತಲ್ಲ, ಆ ತರ ಗಾಯ ಉಳ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೊಂದು ಲಂಗ್ಸ್ ಅಲ್ಲಿ ಏನ್ ಪೆಕ್ಯುಲಿಯರ್ ಅಂದ್ರೆ ಬ್ರಾಂಕಿಯಕ್ಟಾಸಿಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಒಂಥರ ಇರ್ರಿವರ್ಸಿಬಲ್ ಡ್ಯಾಮೇಜ್ ತರ ಲಂಗ್ಸ್ಗೆ. ಅದೇನಾಗುತ್ತೆ, ಹೋಲ್ಸ್ ತರ ಆಗತ್ತೆ ಲಂಗ್ಸ್ ಒಳಗಡೆ. ಸೊ ದಟ್ ಏನಾಗುತ್ತೆ, ಪದೇ ಪದೇ ಅಲ್ಲಿ ಇನ್ಫೆಕ್ಷನ್ ಆಗಿ 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 ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಡೆಫಿನೆಟ್ಲಿ ಅರ್ಲಿ ಟ್ರೀಟ್ಮೆಂಟ್ ಮಾಡ್ಲಿಲ್ಲ ಅಂತಂತಂದ್ರೆ ಲಂಗ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ ಡಾಕ್ಟರ್, ಹಾಗಿದ್ರೆ ಈ ನಿಮೋನಿಯಾದ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿ ಆಗಿರುತ್ತೆ? ನೀವು ಆಗ್ಲೇ ಹೇಳಿದ್ರಿ ಟೆಸ್ಟ್ ಮಾಡ್ಬೇಕಾಗುತ್ತೆ, ಕಫ್ ಟೆಸ್ಟ್ ಮಾಡ್ಬೇಕು ಅಂತ. ಸೊ ಈ ಟೆಸ್ಟ್ ಗಳು ಯಾವ್ದೆಲ್ಲ ಇರುತ್ತೆ ಡಾಕ್ಟರ್, ಅದ್ರ ಬಗ್ಗೆ ತಿಳಿಸ್ಕೊಡಿ. ಇದರಲ್ಲಿ ಡಯಾಗ್ನೋಸ್ಟಿಕ್ ಅಂತ ಒಂದೇ ಒಂದು ಇದು ಪಾಸಿಟಿವ್ ಬಂದ್ರೆ ನಿಮೋನಿಯಾ ಆ ತರ ಇರೋದಿಲ್ಲ. ಯೂಶಲಿ ನಾವೇನ್ ಮಾಡ್ತೇವೆ, ನಾರ್ಮಲ್ ಟೆಸ್ಟ್ ಎಲ್ಲಾನು ಬೇಕು. ಎಸ್ಪೆಷಲಿ ಸಿಬಿಸಿ ಅಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಎಸ್ಪೆಷಲಿ WBC ಕೌಂಟ್ಸ್ ಅಂತ ಎಲಿವೇಟ್ ಆಗಿರುತ್ತೆ. ದಟ್ ಈಸ್ ಇನ್ ಬ್ಯಾಕ್ಟೀರಿಯಲ್ ನಿಮೋನಿಯಾದಲ್ಲಿ. ಓಕೆ, ಆಮೇಲೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ಲೇಬೇಕು. ಯಾಕಂದ್ರೆ ಕಿಡ್ನಿ ಎಫೆಕ್ಟ್ ಆಗೋ ಚಾನ್ಸಸ್ ನಿಮೋನಿಯಾ ಅಲ್ಲಿ ಹೆಚ್ಚಿಗೆ ಇರುತ್ತೆ. ಸೊ ಅದರಲ್ಲಿ ಸೀರಮ್ ಕ್ರಿಯಾಟಿನಿನ್ ಅನ್ನೋ ಒಂದು ಅಂಶ ಇರುತ್ತೆ, ಅದನ್ನ ನೋಡ್ಬೇಕಾಗುತ್ತೆ. ಆಮೇಲೆ ಡೆಫಿನೆಟ್ ಅಂತಂತಂದ್ರೆ ನಿಮೋನಿಯಾ ಇದೆಯಾ ಇಲ್ವಾ ಅನ್ನೋ ನೋಡೋಕೆ ಬೇಸಿಕ್ ಚೆಸ್ಟ್ ಎಕ್ಸ್ರೇ ಬೇಕಾಗತ್ತೆ. ಚೆಸ್ಟ್ ಎಕ್ಸ್ರೇ ಅಲ್ಲಿ ನಮ್ಗೆ ಏನಾಗುತ್ತೆ, ಯಾವ ಏರಿಯಾದಲ್ಲಿ ಅದ್ ನಿಮೋನಿಯಾ ತರ ಆಗಿದೆ, ಎಷ್ಟಿದೆ ಅಂತ, ತುಂಬಾ ಇನ್ವಾಲ್ವ್ ಆಗಿದ್ಯಾ ಅಥವಾ ಮೈನರ್ ಇದೆಯಾ ಅನ್ನೋದು ಗೊತ್ತಾಗ್ತದೆ. ಅದಾದ್ಮೇಲೆ ಕಫ ಟೆಸ್ಟ್ ಮಾಡ್ತಕ್ಕಂಥದ್ದು ಅದು ಯಾವುದ್ರಿಂದ ಆಗಿದೆ ಅಂತ. ಈಗ ಕಫದ ಎಷ್ಟೊಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಅದ್ರಲ್ಲಿ ಯಾವ ಬ್ಯಾಕ್ಟೀರಿಯಾ ಆಗಿದೆ, ನಮ್ಗೆ ಮುಂದೆ ಅದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟ್. ಈಗ ಒಂದು ನಿಮೋನಿಯಾ ಅಂತಂದ್ರೆ ನಾವು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನೇನಾದ್ರೂ ಬೇರೆ ಚೇಂಜ್ ಮಾಡ್ಬೇಕಾ ಅಥವಾ ಅದೇ ಸರಿ ಆಗತ್ತಾ ಅನ್ನೋದು ನೋಡೋದಕ್ಕೆ ಕಫ ಟೆಸ್ಟ್ ಬೇಕಾಗತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಫೀವರ್ ಬರ್ತಿತ್ತು, ಆಮೇಲೆ ಬ್ಲಡ್ BP ಎಲ್ಲ ಕಡಿಮೆ ಆಗಿತ್ತು ಅಂತಂತಂದ್ರೆ ಬ್ಲಡ್ ಕಲ್ಚರ್ ಕೂಡ ಮಾಡ್ಬೇಕಾಗತ್ತೆ. ಸೊ ದಟ್ ಅದು ಬ್ಲಡ್ಗೆ ಏನಾದ್ರೂ ಸ್ಪ್ರೆಡ್ ಆಗಿದ್ಯಾ, ಅದ್ರಲ್ಲಿ ಏನಾದ್ರೂ ಆರ್ಗಾನಿಸಮ್ ಬರುತ್ತಾ ಅಂತ ನೋಡ್ಬೇಕಾಗತ್ತೆ. ಹೈ ಎಂಡ್ ಅಂತಂತಂದ್ರೆ ಯೂಶಲಿ ನಾವು ಈಗ ರೆಸ್ಪಾಂಡ್ ಆಗ್ತಿಲ್ಲ ಅಂತ ಇದ್ದಾಗ ಲಂಗ್ಸ್ CT ಸ್ಕ್ಯಾನ್ ಮಾಡಿಸ್ತಕ್ಕಂಥದ್ದು, ಆಮೇಲೆ ಬ್ರಾಂಕೋಸ್ಕೋಪಿ ಮಾಡ್ತಕ್ಕಂಥದ್ದು ಬೇಕಾಗಬಹುದು. ದಿಸ್ ಇಸ್ ದ ಮೇಜರ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಡಾಕ್ಟರ್, ಈಗ ಡಯಾಗ್ನೋಸಿಸ್ ಟೆಸ್ಟ್ ಬಗ್ಗೆ ಹೇಳಿದ್ರಿ, ಇದ್ರ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ? ಅಂದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ನಿಮೋನಿಯಾ ಬಂದ್ರೆ, ಹೇಗೆ? ಯೂಶಲಿ ಇನ್ 90% ಆಫ್ ದ ಪೀಪಲ್, 95 to 98% ಆಫ್ ದ ಪೀಪಲ್ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗತ್ತೆ. ಇಫ್ ಇಟ್ ಇಸ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಕಂಪ್ಲೀಟ್ ಆಗಿ ಕ್ಯೂರ್ ಆಗತ್ತೆ. ಅದಕ್ಕೆ ಯೂಶುವಲ್ ಟ್ರೀಟ್ಮೆಂಟ್ ನಾವು 5 ರಿಂದ 10 ದಿನ ಕೊಡ್ಬೇಕಾಗತ್ತೆ, ಡಿಪೆಂಡಿಂಗ್ ಅಪಾನ್ ಸಿವಿಯರಿಟಿ. ಅಗೇನ್ ತುಂಬಾ ಸಿವಿಯರ್ ಕೇಸಸ್ಗೆ ನಾವು ಆಲ್ಮೋಸ್ಟ್ 14 ರಿಂದ 28 ದಿನ ಕೂಡ ಕೊಡ್ತೀವಿ. ನೆಕ್ರೋಟೈಸಿಂಗ್ ನಿಮೋನಿಯಾ ಅಂತ ಹೇಳ್ತೀವಿ, ವೆರಿ ಫೇಟಲ್ ಕೈಂಡ್ ಆಫ್ ನಿಮೋನಿಯಾ ಅದು. ಅಂತ ಕಂಡೀಷನ್ಸ್ ಎಲ್ಲ ಸ್ವಲ್ಪ ಪ್ರೊಲಾಂಗ್ ಡ್ಯೂರೇಷನ್ ಕೊಡ್ತೀವಿ. ಇನ್ ಜನರಲ್ ಹೇಳ್ಬೋದಾದ್ರೆ 5 ರಿಂದ 10 ದಿನದ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ. 5 ರಿಂದ 10 ದಿನದ ಟ್ರೀಟ್ಮೆಂಟ್ ಅಲ್ಲಿ ಕ್ಯೂರ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಡಾಕ್ಟರ್. ಸೊ ಅಷ್ಟೇ ಸಾಕಾಗುತ್ತೆ? ಹೌದು.
ಡಾಕ್ಟರ್, ನೀವೀಗ ಆಗ್ಲೇ ಹೇಳಿದ್ರಿ ಮಾತಾಡ್ತಾ ಬ್ಯಾಕ್ಟೀರಿಯಲ್ ನಿಮೋನಿಯಾ ಮತ್ತೆ ವೈರಲ್ ನಿಮೋನಿಯಾ ಅಂತ. ಸೊ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದಾಗ ಇದೆರಡಕ್ಕೂ ಕೂಡ ಸೇಮ್ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಅದಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತಾ, ಹೇಗೆ? ಯೂಶಲಿ ವೈರಲ್ ನಿಮೋನಿಯಾದಲ್ಲಿ ಸೆಲ್ಫ್ ಅಂದ್ರೆ ಅದಾಗದೇನೆ ಕಂಟ್ರೋಲ್ ಬರುತ್ತೆ. ಬಟ್ ಸಿವಿಯರ್ ಇದ್ದಾಗ ಅದರಲ್ಲೂ ಕೂಡ ನಾವು ಆಂಟಿ ವೈರಲ್ಸ್ ಅಂತ ಕೊಡ್ತೀವಿ. ಆಂಟಿ ವೈರಲ್ಸ್ ಅಂತ ಅದು ಸಪರೇಟ್. ಇನ್ನೊಂದು ಬ್ಯಾಕ್ಟೀರಿಯಲ್ ನಿಮೋನಿಯಾ ಇದ್ದಾಗ ಆಂಟಿ ಬ್ಯಾಕ್ಟೀರಿಯಲ್ ಅಥವಾ ಆಂಟಿಬಯೋಟಿಕ್ಸ್ ಅಂತ ಇನ್ ಜನರಲ್ ನಾವ್ ಏನ್ ಹೇಳ್ತೀವಿ ಅದನ್ನ ಕೊಡ್ತೀವಿ. ಅದನ್ನ ನಾವು 5 to 7 days ಕೊಟ್ರೆ ಯೂಶಲಿ ಅದು ಚೆನ್ನಾಗ್ ಆಗ್ತಾರೆ. ಡಾಕ್ಟರ್, ನೀವು ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರಿ. ಸೊ ಈ ವ್ಯಾಕ್ಸಿನ್ ನ ತಗೊಂಡ್ಮೇಲೆ ಅದು ಏನು ನ್ಯೂಮೋನಿಯಾ ಬರುವಂತ ಸಿವಿಯಾರಿಟಿ ಎಷ್ಟು ಕಡಿಮೆ ಇರುತ್ತೆ? ಲೈಕ್ ತಗೊಂಡ್ಮೇಲೆ ಬರೋದೇ ಇಲ್ಲ, ಕಂಪ್ಲೀಟ್ ಆಗ ಆ ತರ ಚಾನ್ಸಸ್ ಇರುತ್ತೆ ಅಥವಾ ಬರಬಹುದು ಅನ್ನೋ ತರ ಇದೆಯಾ? ಎರಡು ಕಂಡೀಷನ್. ಒಂದು, ಬರುವಂತಹ ಪ್ರಮಾಣ ಕಡಿಮೆ ಆಗ್ತದೆ. ಆಮೇಲೆ ಬಂದ್ರೂ ಕೂಡ ಅದು ಮಾಡ್ತಕ್ಕಂತ ಸಿವಿಯಾರಿಟಿ ಅಥವಾ ಬರ್ತಕ್ಕಂತ ಸಿವಿಯಾರಿಟಿ ಕಡಿಮೆ ಆಗತ್ತೆ. ಹಾಗಾಗಿ ನಾವು ನಿಮೋನಿಯಾ ಅಂದ್ರೆ ವ್ಯಾಕ್ಸಿನೇಷನ್ ನ ಹೇಳ್ತೀವಿ. ಅದನ್ನು ನಾವು ಎಲ್ಲರಲ್ಲಿ ಯೂಶಲಿ ಚೆನ್ನಾಗಿರೋರಲ್ಲಿ ಅಥವಾ ಹೆಲ್ದಿ ಇಂಡಿವಿಜುವಲ್ಸ್ ಅಲ್ಲಿ ಹೇಳೋದಿಲ್ಲ. ಹೂ ಆರ್ ಆಲ್ ಅಟ್ ರಿಸ್ಕ್ ಅಂತ ಹೇಳ್ತೀವಿ. ಅಂದ್ರೆ ಏಜ್ ಮೋರ್ ದನ್ 65 ಅಥವಾ ಲಂಗ್ ಡಿಸೀಸಸ್ ಏನಾದ್ರು ಇದೆ, ಆಸ್ಮಾ, COPD ಇದೆ, ಸ್ಟ್ರಕ್ಚರಲ್ ಲಂಗ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಲಂಗ್ ಆಲ್ರೆಡಿ ಡ್ಯಾಮೇಜ್ ಇದೆ ಯಾವುದೋ ಒಂದು ಬೇರೆ ರೀಸನ್ ಇಂದ ಅಂತವರಲ್ಲಿ, ಅಥವಾ ಯಾವುದೇ ಒಂದು ಕಿಡ್ನಿ ತೊಂದರೆ ಅಥವಾ ಲಿವರ್ ತೊಂದರೆ ಅಥವಾ ಹಾರ್ಟ್ ತೊಂದರೆ ಇರೋರಲ್ಲಿ ಇದನ್ನ ಪ್ರಿಫರ್ ಮಾಡ್ತೀವಿ ವ್ಯಾಕ್ಸಿನ್ಸ್ ಅಲ್ಲಿ. ಎಲ್ಲರಲ್ಲೂ ಇನ್ನೂ ಗೈಡ್ಲೈನ್ಸ್ ಬಂದಿಲ್ಲ. ಇಟ್ ಈಸ್ ಡೆಫಿನೆಟ್ಲಿ ಇಂಡಿವಿಜುವಲ್, ಅಂದ್ರೆ ಒಬ್ಬೊಬ್ಬರನ್ನ ನೋಡ್ಕೊಂಡು ಕೊಡ್ಬೇಕಾಗತ್ತೆ. ಬಟ್ ಇದು ಇನ್ ಜನರಲ್ ನಾನು ಹೇಳಿದ ಗ್ರೂಪ್ಸ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಬಂದ್ರೂ ಕೂಡ. ಈಗ ಸಣ್ಣ ಮಕ್ಕಳಿಗೆ ಕೆಲವೊಂದು ವ್ಯಾಕ್ಸಿನ್ ಇರುತ್ತೆ ಅಥವಾ ಇಂಜೆಕ್ಷನ್ಸ್ ಇರುತ್ತೆ. ಸೊ ಅದ್ರಲ್ಲಿ ನಿಮೋನಿಯಾ ಇಂಜೆಕ್ಷನ್ಸ್ ಬರ್ದೇ ಇರೋ ತರ ಆತರ ಇರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಅದು ಹೆಚ್ಚು ಇಂಪ್ಯಾಕ್ಟ್ ಏನು ಎಫೆಕ್ಟ್ ಮಾಡೋ ಕಾರಣದಿಂದಾಗಿ ಮಕ್ಕಳಿಗೆ ಕೊಡ್ತಾರೆ ಅಥವಾ ಏಜ್ ಆದವ್ರಿಗೆ ಕೊಡ್ತಾರೆ ಡಾಕ್ಟರ್? ಎರಡು ಎಕ್ಸ್ಟ್ರೀಮ್ಸ್ ಅಲ್ಲಿ ಮಕ್ಕಳಲ್ಲೂ ಕೊಡ್ತಾರೆ, ಅದಾದ್ಮೇಲೆ ಏಜ್ ಆದವರಲ್ಲೂ ಕೊಡ್ತಾರೆ. ಬೋತ್. ಅಂದ್ರೆ ಫ್ಲೂ ವ್ಯಾಕ್ಸಿನ್, ವೈರಲ್ ನಿಮೋನಿಯಾಗೆ ಮೇನ್ಲಿ ಫ್ಲೂ ಒಂದೇನೆ ಮೋಸ್ಟ್ ಕಾಮನ್ ಕಾಸ್. ಅದರಲ್ಲೂ ಎಲ್ಲಾ ಬ್ಯಾಕ್ಟೀರಿಯಾದ ಮೇಲೂ ಕೊಡೋದಿಲ್ಲ ವ್ಯಾಕ್ಸಿನ್ಸ್. ಓನ್ಲಿ ಒನ್ ಬ್ಯಾಕ್ಟೀರಿಯಾ ಇದೆ, ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಅಂತ ಹೇಳ್ತೀವಿ. ಅದರ ಒಂದು ಅಗೇನೆಸ್ಟ್ ಮಾತ್ರನೇ ನಿಮೋಕಾಕಲ್ ಕೊಡುವಂಥದ್ದು. ಅಂಡ್ ಅದಕ್ಕೊಂದು ಕೆಲವೊಂದು ಇನ್ನೊಂದಪ್ಪ ಅಂತಂದ್ರೆ ಇನ್ಫ್ಲೂಯೆನ್ಸಾ ಬಿ ಅಂತ ಒಂದು ಹೇಳ್ತೀವಿ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಬಿ ವ್ಯಾಕ್ಸಿನ್ ಅಂತ. ಅದೊಂದು ಮಕ್ಕಳಲ್ಲಿ ಕೊಡ್ತಾರೆ, ಯಾಕಂದ್ರೆ ಮೋಸ್ಟ್ ಕಾಮನ್ ಕಾಸ್ ಅದು. ಜೊತೆಲಿ ಇನ್ಫ್ಲೂಯೆನ್ಸಾ ಅಂದ್ರೆ ಫ್ಲೂ ಬರ್ದಂಗೆ ಕೂಡ ವ್ಯಾಕ್ಸಿನೇಷನ್ ಕೊಡ್ತಾರೆ. ಡಾಕ್ಟರ್, ಈಗ ಒಂದ್ಸತಿ ಅವರಿಗೆ ನಿಮೋನಿಯಾ ಬಂತು, ಬಟ್ ಅದಕ್ಕಿಂತ ಮುಂಚೆ ಅವರು ವ್ಯಾಕ್ಸಿನ್ ತಗೊಂಡಿರಲ್ಲ. ಸೊ ಅವ್ರು ಹುಷಾರಾದ್ಮೇಲೆ ನನ್ಗೆ ಇನ್ ಬರೋದನ್ನ ನಾನು ಆ ಸಿವಿಯಾರಿಟಿನ ಕಡಿಮೆ ಮಾಡ್ಕೋಬೇಕು ಅಂತ ವ್ಯಾಕ್ಸಿನ್ ತಗೊಂಡ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತಾ? ಅಂದ್ರೆ ಒಂದ್ಸತಿ ನಿಮೋನಿಯಾ ಬಂದು ಕ್ಯೂರ್ ಆದ್ಮೇಲೆ ಮತ್ತೆ ವ್ಯಾಕ್ಸಿನ್ ತಗೋಬಹುದಾ ಅಂತ? ಹೌದು, ತಗೊಬೇಕು. ಯಾಕಂದ್ರೆ ಒಂದ್ಸರಿ ಬಂದಿದ್ದು ಮತ್ತೆ ಬರಲ್ಲ ಅಂತ ಇಲ್ಲ. ನಿಮೋನಿಯಾ ಬಂದವ್ರಿಗೆ ಮತ್ತೆ ಮತ್ತೆ ಬರ್ಬೋದು, ಬರೋ ಚಾನ್ಸಸ್ ಕೂಡ ಜಾಸ್ತಿ. ಸೊ ಹಂಗಾಗಿ ಯೂಶಲಿ ನಿಮೋನಿಯಾ ಬಂದು ವಾಸಿಯಾದವ್ರಿಗೂ ಕೂಡ ನಾವು ಈ ವ್ಯಾಕ್ಸಿನೇಷನ್ಸ್ ನ ರೆಕಮೆಂಡ್ ಮಾಡ್ತೀವಿ. ಡಾಕ್ಟರ್, ನೀವು ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರ ಬಗ್ಗೆ ಆಗ್ಲೇ ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ. ಸೊ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಷ್ಟಕ್ಕೆ ಅವರೇ ಮೆಡಿಕಲ್ಗೆ ಹೋಗ್ಬಿಟ್ಟು ಅಥವಾ ಅವ್ರ ಹತ್ರನೇ ಮನೇಲಿ ಇದ್ದಾಗ ಆಂಟಿಬಯೋಟಿಕ್ಸ್ ತಗೊಂಡು ಇವತ್ತು ಹುಷಾರಾಗ್ತೀನಿ ನಾಳೆ ಹುಷಾರಾಗ್ತೀನಿ ಅಂತ ಕಾಯ್ತಾ ಇರ್ತಾರೆ. ಸೊ ಹಂಗಿದ್ದಾಗ ಆಬ್ವಿಯಸ್ಲಿ ಅದು ಸಿವಿಯರ್ ಆಗೇ ಆಗುತ್ತೆ, ಅವರಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಯಾವತ್ತು ಆಂಟಿಬಯೋಟಿಕ್ ವಿಚಾರದಲ್ಲಿ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ. ಒಂದು, ಓಕೆ, ತಾವೇ ಆಂಟಿಬಯೋಟಿಕ್ಸ್ ಯಾವತ್ತು ತಗೊಂಡ್ಬೇಡಿ. ವಿತ್ ಮೆಡಿಕಲ್ ಶಾಪ್ ಹೋಗಿ ಡೈರೆಕ್ಟ್ ಆಗಿ ಆಂಟಿಬಯೋಟಿಕ್ ತಗೊಳ್ಳೋವಂಥದ್ದು, ಹಿಂದಿನ ಸರಿ ಯಾವಾಗ್ಲೂ ಒಂದು ಇನ್ಫೆಕ್ಷನ್ ಬಂದಿತ್ತು ಮತ್ತೆ ಹೋಗಿ ಅದೇ ಆಂಟಿಬಯೋಟಿಕ್ ತಗೊಳ್ಳೋವಂಥದ್ದು, ಅದೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಒಂದು ಅದು ಆಂಟಿಬಯೋಟಿಕ್ ಬೇಕಾಗಿದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ಕಾಮನ್ಲಿ ವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಆಂಟಿಬಯೋಟಿಕ್ ಬೇಕಾಗೋದಿಲ್ಲ. ಅಂತ ಕಂಡೀಷನ್ಸ್ ಅಲ್ಲಿ ನೀವು ಹೋಗಿ ಆಂಟಿಬಯೋಟಿಕ್ ತಗೊಳ್ಳೋದ್ರಿಂದ ಏನಾಗ್ತದೆ, ಅನ್ನೆಸರಿಲಿ ನಮ್ಮ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಈಗ ವರ್ಕ್ ಆಗ್ತಿರ್ತಕ್ಕಂತ ಒಂದು ಆಂಟಿಬಯೋಟಿಕ್ಸ್ ಮುಂದೆ ನಮ್ಗೆ ಒಂದು 5 ವರ್ಷನೋ 10 ವರ್ಷನೋ ಆದ್ಮೇಲೆ ಅದು ವರ್ಕ್ ಆಗದೆ ಇರಬಹುದು, ಯೂಸ್ಲೆಸ್ ಆಗುತ್ತೆ ಕಂಪ್ಲೀಟ್ಲಿ. ಸೊ ಹಂಗಾಗಿ ಆಂಟಿಬಯೋಟಿಕ್ಸ್ ನ ಯಾವತ್ತೂ ತಾವಾಗೆ ತಗೊಳಕ್ ಹೋಗ್ಬೇಡಿ. ಈಗ ಒಂದು ಕೆಮ್ಮು ನೆಗಡಿ ಬಂತಂತಂದ್ರೆ ಏನು ಫ್ಲೂಗೆ ಏನೇನ್ ತಗೊಂತಾರೆ ಮೆಡಿಕೇಶನ್ಸ್, ಅದನ್ನ ಮಾತ್ರ ತಗೊಂಡು ಅದಾದ್ಮೇಲೆ ಅದಕ್ಕೂ ವಾಸಿ ಆಗ್ಲಿಲ್ಲ ಅಂದ್ರೆ ಒಬ್ಬರು ಡಾಕ್ಟರ್ನ ಮೀಟ್ ಮಾಡೋದ್ರಿಂದ ನಿಮ್ಮ ಒಂದು ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಥವಾ ಡಿಸೀಸ್ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಬೇಕು ಹೊರತು ತಾವೇ ಅದರಲ್ಲೂ ಆಂಟಿಬಯೋಟಿಕ್ ಯಾವತ್ತೂ ತಗೊಂಬಾರ್ದು. ಸೊ ಅದು ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಅಂತ ನಮಗೆ ಗೊತ್ತಿರೋದಿಲ್ಲ, ಸುಮ್ನೆ ತಗೊಂಡ್ರೆ ಅದು ನಿಮೋನಿಯಾಗೆ ಮತ್ತೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ.
ಡಾಕ್ಟರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ನಿಮೋನಿಯಾದ ಬಗ್ಗೆ ಜನರಲ್ಲಿರುವಂತ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು ಅಂದ್ರೆ ಮಿಸ್ಕನ್ಸೆಪ್ಷನ್ಸ್ ಯಾವ್ದೆಲ್ಲ? ಓಕೆ, ಒಂದು ಕರೆಕ್ಟ್ ಆಗಿ ಸಿವಿಯಾರಿಟಿನ ಅವರು ಗೊತ್ತು ಮಾಡ್ಕೊಂಡಿದ್ದಾರೆ. ಕೆಮ್ಮು ನೆಗಡಿ ಆಗಿದೆ ಬಿಡು, ಹೋಗುತ್ತೆ, ಜ್ವರ ಅಂತ ಜ್ವರ ಹೋಗುತ್ತೆ ತಾನಾಗೆ ಅಂತಕ್ಕಂಥದ್ದು. ಅಥವಾ ಕೆಲವೊಂದ್ಸರಿ ಏನಾಗುತ್ತೆ, ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಅದು ವೀಸಿಂಗ್ ಇರುತ್ತೆ, ಪದೇ ಪದೇ ವೀಸಿಂಗ್ ಆಗುವಂಥದ್ದು ಅಥವಾ ಕೆಮ್ಮು ಆಗ್ತಕ್ಕಂಥದ್ದು, ನೆಗಡಿ ಬರ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಅದು ಯೂಶಲಿ ಎಷ್ಟೊಂದ್ಸರಿ ಅಲರ್ಜಿಕ್ ಆಗಿರುತ್ತೆ. ಹಂಗಾಗಿ ಪದೇ ಪದೇ ನಿಮೋನಿಯಾ ಅಂತ ಆಂಟಿಬಯೋಟಿಕ್ ತಗೊಳ್ಳುವಂಥದ್ದು ಅಥವಾ ನಿಮೋನಿಯಾ ಪದೇ ಪದೇ ಆಗ್ತಿದೆ ಅಂತ ಒಂದು ಇದ್ರಲ್ಲಿ ಇರ್ತಾರೆ. ಯಾಕಂದ್ರೆ ಅಸ್ತಮಾ ಟ್ರೀಟ್ಮೆಂಟೇ ಬೇರೆ, ನಿಮೋನಿಯಾ ಟ್ರೀಟ್ಮೆಂಟೇ ಬೇರೆ. ಹಂಗಾಗಿ ಎರಡನ್ನೂ ಕೂಡ ಬೇರ್ಪಡಿಸಿ ನಾವು ಟ್ರೀಟ್ ಮಾಡ್ಬೇಕಾಗುತ್ತೆ. ಸೊ ಇದೆರಡು ಮೇನ್ ಮಿಸ್ಕನ್ಸೆಪ್ಷನ್ಸ್ ಜನರಲ್ಲಿ ಇರುವಂತದ್ದು. ಸೊ ನಿಮೋನಿಯಾ ಅಲ್ವಾ, ಮಾಮೂಲಿ ಜ್ವರ ತರಾನೇ ಅಂತ ತುಂಬಾ ಲೈಟ್ ಆಗಿ ತಗೋತಾರೆ. ಸೊ ಅದ್ರ ಸಿವಿಯಾರಿಟಿನ ಅರ್ಥ ಮಾಡ್ಕೊಂಡಿರೋದಿಲ್ಲ. ಅದರಿಂದಾಗಿ ಮತ್ತೆ ನಿಮೋನಿಯಾ ಹೆಚ್ಚಾಗುವಂತ ಅಥವಾ ಅದರಿಂದ ಅವರಿಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಡಾಕ್ಟರ್, ಈ ನಿಮೋನಿಯಾ ಬರ್ದೇ ಇರೋ ರೀತಿಯಲ್ಲಿ ಹೇಗೆ ತಡೆಗಟ್ಬೋದು? ಈಗ ಬಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಹೇಳಿದ್ರಿ, ಅದನ್ನ ಸರಿಯಾಗಿ ಟ್ರೀಟ್ ಮಾಡದೇ ಇದ್ರು ಕೂಡ ಅದು ನಮ್ ಜೀವಕ್ಕೆ ಅಪಾಯ ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ಅದು ಬರದೇ ಬೇಡಪ್ಪ ನಮ್ಗೆ, ಆ ರೀತಿ ಯಾವ ಪ್ರಿಕಾಷನ್ಸ್ ಅನ್ನ ತಗೋಬೇಕು ನಾವು? ಜನರಲಿ ಏನಪ್ಪಾ ಅಂತಂತಂದ್ರೆ ಒಳ್ಳೆ ಆರೋಗ್ಯಕರವಾದ ಊಟ ಮಾಡ್ತಕ್ಕಂಥದ್ದು, ಆಮೇಲೆ ಹೆಲ್ತ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳುವಂಥದ್ದು. ಈಗ ಮೋಸ್ಟ್ ಕಾಮನ್ ಏನೇನಿದೆ, ಕಾಮನ್ ಕೋಮಾರ್ಬಿಡಿಟೀಸ್ ಏನಿದೆ, ಡಯಾಬಿಟಿಸ್ ಮತ್ತೆ ಒಬೆಸಿಟಿ, ಅವೆರಡನ್ನೂ ಕಂಟ್ರೋಲ್ ಇಟ್ಟಿರ್ಬೇಕು. ಸಣ್ಣ ಆಗ್ಬೇಕು, ಜೊತೆಯಲ್ಲಿ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡ್ಬೇಕು. ಡಯಾಬಿಟಿಸ್ ಬರೋರಲ್ಲೇನೆ ಈಗ ಹೆಚ್ಚು ಹೆಚ್ಚು ಸಿವಿಯರ್ ನಿಮೋನಿಯಾ ಬರ್ತಕ್ಕಂಥದ್ದು. ಹಂಗಾಗಿ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡ್ಬೇಕು. ಜೊತೆಯಲ್ಲಿ ವ್ಯಾಕ್ಸಿನೇಷನ್, ಯಾರ್ಯಾರು ಅರ್ಹರಿದ್ದೀರಾ ಅಂದ್ರೆ ಏಜ್ ಮೋರ್ ದ್ಯಾನ್ 65, ಇನ್ನೊಂದು ಡಯಾಬಿಟಿಸ್ ಇರ್ತಕ್ಕಂಥವ್ರು ಅಥವಾ ಎನಿ ಅದರ್ ಸಿಸ್ಟಮ್ ಡಿಸಾರ್ಡರ್ಸ್ ಅಂದ್ರೆ ಹಾರ್ಟ್ ತೊಂದರೆ ಇರ್ತಕ್ಕಂಥದ್ದು, ಕಿಡ್ನಿ ತೊಂದರೆ ಇರ್ತಕ್ಕಂಥದ್ದು, ಲಿವರ್ ತೊಂದರೆ ಇರ್ತಕ್ಕಂಥವ್ರು, ಸ್ಟ್ರೋಕ್ ಆಗಿರೋರು, ಅವ್ರಿಗೆಲ್ಲರಿಗೂ ಕೂಡ ಈ ಪ್ರಿವೆಂಟಿವ್ ವ್ಯಾಕ್ಸಿನೇಷನ್ಸ್ ಅಂತ ಏನ್ ಹೇಳ್ತೀವಿ, ನ್ಯೂಮೋಕಾಕಲ್ ಮತ್ತೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್, ಅವೆರಡು ಕೊಡ್ತಕ್ಕಂಥದ್ದು. ಇಷ್ಟನ್ನ ಫಾಲೋ ಮಾಡಿದ್ರೆ ಸಾಕು. ಅಂಡ್ ಆಲ್ಸೋ ಬೇಸಿಕ್ ಎಟಿಕೆಟ್ಸ್ ನ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಅಂದ್ರೆ ಇವಾಗ ಎಲ್ಲೋ ಈಗ ಮೆಟ್ರೋ ಅಲ್ಲೋ ಬಸ್ ಅಲ್ಲೋ ಎಲ್ಲೋ ಹೋಗ್ತಿರ್ತೀವಿ, ನಮ್ಗೆ ಕೆಮ್ಮು ನೆಗಡಿ ಆಗಿರುತ್ತೆ, ಅದನ್ನ ನಾವು ಸುಮ್ನೆ ಕೆಮ್ತಕ್ಕಂಥದ್ದು ಅದೆಲ್ಲ. ಈಗ ಒಂದು 5-6 ದಿನ ಮಾಸ್ಕ್ ಹಾಕೊಂಡ್ರೆ ಏನೂ ಆಗೋದಿಲ್ಲ. ಮಾಸ್ಕ್ ಹಾಕೊಳ್ಳೋದ್ರಿಂದ ಎಷ್ಟೊಂದ್ ಜನಕ್ಕೆ ಅದು ನಾವು ಸ್ಪ್ರೆಡ್ ಮಾಡೋದನ್ನ ಕಡಿಮೆ ಮಾಡ್ತೀವಿ. ನಮಗದನ್ನ ಬರೀ ನೆಗಡಿ ಕೆಮ್ಮು ಆಗಿರ್ಬಹುದು, ಬಟ್ ಅಲ್ಲಿ ಬಸ್ಸಲ್ಲಿ ಹೋಗುವಾಗ ಯಾರೋ ಒಬ್ರು ಕಿಡ್ನಿ ಡಯಾಲಿಸಿಸ್ ಪೇಷಂಟ್ ಇರ್ಬೋದು, ಸ್ಟ್ರೋಕ್ ಪೇಷಂಟ್ ಇರಬಹುದು, ಹಾರ್ಟ್ ಇಶ್ಯೂ ಇರೋರು ಇರ್ಬೋದು, ಡಯಾಬಿಟಿಸ್ ಕಂಟ್ರೋಲ್ ಆಗದೆ ಇರೋರು ಇರ್ಬೋದು, ಅವ್ರಿಗೆ ನಾವು ತಲುಪಿಸ್ತೀವಲ್ಲ, ಅದು ಆಗ್ಬಾರ್ದು. ಸೊ ನಮಗಿರುವಂತ ಹೆಲ್ತ್ ಇಶ್ಯೂಸ್ ನ ಇನ್ನೊಬ್ರಿಗೆ ನಾವು ಸ್ಪ್ರೆಡ್ ಮಾಡಬಾರ್ದು. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಡಯಾಬಿಟಿಸ್ ಇರೋರಿಗೆ ಬರುವಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡ್ಬೇಕು ಅಂತ. ಸೊ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಡಾಕ್ಟರ್? ಡೈಲಿ ಲೈಫ್ ಸ್ಟೈಲ್ ಅಂದ್ರೆ ರೆಗ್ಯುಲರ್ ವಾಕಿಂಗ್ ಅಥವಾ ಏನಾದ್ರೂ ಎಕ್ಸರ್ಸೈಸ್ ಮಾಡಿ, ಒಂದು ಅರ್ಧ ಗಂಟೆ ಮಿನಿಮಮ್ ಏನಾದ್ರೂ ಮಾಡಿ, ಒಳ್ಳೆ ಊಟ ಮಾಡಿ, ಆಮೇಲೆ ಆದಷ್ಟು ಹೈಜಿನಿಕ್ ಆಗಿರಿ. ಮನೆ ಕಟ್ಸುವಾಗ್ಲೇ ಆಗ್ಲಿ ಅಥವಾ ಎಲ್ಲಾದ್ರೂ ಇರುವಾಗ್ಲೇ ಆಗ್ಲಿ ಚೆನ್ನಾಗಿ ವೆಂಟಿಲೇಷನ್ ಇರ್ತಕ್ಕಂಥ ಮನೆಗಳನ್ನ ನೋಡಿ. ಅಂಡ್ ಆಲ್ಸೋ ಡೆಫಿನೆಟ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗೆಲ್ಲ ಯಾರು ಉಪಯೋಗಿಸ್ತಾ ಇಲ್ಲ, ಈಗ ಸೌದೆ ಒಲೆ ಉಪಯೋಗಿಸುವಂತದ್ದು, ಈಗ ಅಥವಾ ಒಲೆಗೆ ಇದು ಏನಂತಾರೆ ಸ್ನಾನ ಮಾಡ್ಲಿಕ್ಕೆ ನೀರ್ ಕಾಯಿಸುವಂತದ್ದು, ಇವೆಲ್ಲದಕ್ಕೂ ಸೌದೆ ಯೂಸ್ ಮಾಡೋದ್ರಿಂದ ಅದರ ಹೊಗೆಯಿಂದ ಕೂಡ ಪದೇ ಪದೇ ನಿಮೋನಿಯಾಸ್ ಆಗೋ ಚಾನ್ಸಸ್, ಬೇರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರ್ತದೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಯಾರಿಗೆ ಲಂಗ್ ಡಿಸೀಸಸ್ ಇದೆ, ಅಸ್ತಮಾ ಇರ್ಬೋದು, ಸಿಒಪಿಡಿ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ILD ಅಂತ ಹೇಳ್ತೀವಿ, ಲಂಗ್ ಫೈಬ್ರೋಸಿಸ್ ಅದಿರ್ಬೋದು, ಆತರ ಇರುವಂತ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ, ನಾವು ಆ ಒಂದು ಡಿಸೀಸ್ ನ ಕಂಟ್ರೋಲ್ ಅಲ್ಲಿ ಇಟ್ಟಿರ್ಬೇಕು. ಹಂಗಾಗಿ ಇದೆಲ್ಲದರ ಮೂಲಕ ನಾವು ಈ ಒಂದು ನಿಮೋನಿಯಾನ ತಡೆಗಟ್ಟಬಹುದು. ಡಾಕ್ಟರ್, ಕೊನೆಯದಾಗಿ ನಿಮೋನಿಯಾದ ಬಗ್ಗೆ ಜಾಗೃತಿ ಮೂಡಿಸೋದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ನಿಮೋನಿಯಾ ಏನ್ರಿಂದ ಕಾಸ್ ಆಗತ್ತೆ, ಜನರಲಿ ಏನೇನು ನಾವು ಜನರಲಿ ಯಾವ ತರ ಇರ್ಬೇಕು, ಎಲ್ಲೆಲ್ಲಿ ಅಂದ್ರೆ ಕಾಫ್ ಎಟಿಕೆಟ್ಸ್ ನ ಹೇಳುವಂತದ್ದು, ಜನರಿಗೆ ಹೆಂಗ್ ಬಿಹೇವ್ ಮಾಡ್ಬೇಕು ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ಬೇಕಾಗ್ತದೆ. ಅಂಡ್ ಯಾರ್ಯಾರು ಈ ನಿಮೋನಿಯಾ ಇಂದ ಬಳೋ ಚಾನ್ಸಸ್ ಇರ್ತದೆ, ಅಂದ್ರೆ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಈಗ ಡಯಾಬಿಟಿಸ್ ಇರೋರು ಅಥವಾ ಮೋರ್ ದನ್ ಎಲ್ಡರ್ಲಿ ಇಂಡಿವಿಜುವಲ್ಸ್, ಅಂದ್ರೆ 65 ಏಜ್ ಆಗಿರುವಂತದ್ದು, ಹಾರ್ಟ್ ಡಿಸೀಸು ಮತ್ತೆ ಕಿಡ್ನಿ ಡಿಸೀಸು ಅಥವಾ ಲಿವರ್ ಅಥವಾ ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ಗೆ,
ವ್ಯಾಕ್ಸಿನೇಷನ್ ಮಾಡುವಂತದ್ದು, ಆಮೇಲೆ ಅರ್ಲಿ ಡಿಟೆಕ್ಷನ್, ಯಾವಾಗ ನಾವು ಹಾಸ್ಪಿಟಲ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಯೂಶಲಿ ಏನಾಗ್ತದೆ, ಅರ್ಲಿ ನಿಮೋನಿಯಾಸ್ನ ನಾವು OPD ಬೇಸಿಸ್ ಅಲ್ಲೇನೆ ಟ್ರೀಟ್ ಮಾಡ್ಬೋದು, ಅಂದ್ರೆ ಔಟ್ ಪೇಷಂಟ್ ಬೇಸಿಸ್ ಅಲ್ಲಿ. ಯಾವಾಗ ಅದು ಟ್ರೀಟ್ಮೆಂಟ್ ಸರಿ ಆಗೋದಿಲ್ಲ ಅಥವಾ ಸಿವಿಯರ್ ಆಗತ್ತೆ ಅಥವಾ ಅದಕ್ಕೆ ರೆಸ್ಪಾಂಡ್ ಆಗೋದಿಲ್ಲ, ಆಗ ಹೈಯರ್ ಟೆಸ್ಟ್ ಬೇಕಾಗತ್ತೆ, ಆಮೇಲೆ ಅಡ್ಮಿಷನ್ ಬೇಕಾಗ್ತದೆ. ಅವಾಗ್ಲೂ ನಾವು ಮಾಡ್ಲಿಲ್ಲ ಅಂತಂತಂದ್ರೆ ಅವರು ಈಗ ವಾರ್ಡ್ ಅಲ್ಲಿ ಟ್ರೀಟ್ ಮಾಡಬಹುದಾದಂತಹ ಒಂದು ಕಂಡೀಷನ್ ನ ನಾವು ಅನ್ನೆಸೆಸರಿಯಾಗಿ ICU ವರ್ಗೂ ಪ್ರೊಲಾಂಗ್ ಮಾಡ್ತೀವಿ, ಮತ್ತೆ ಜೀವಕ್ಕೂ ಕೂಡ ಅದು ರಿಸ್ಕ್ ಆಗಿರ್ತದೆ. ಸೊ ಇದು ನಮ್ಗೆ ನಾವು ನಮ್ಮ ತಲೆಯಲ್ಲಿ ಇಟ್ಕೊಬೇಕು, ಮತ್ತೆ ಬೇರೆಯವ್ರಿಗೂ ಕೂಡ ಅದನ್ನ ನಾವು ಅರಿವು ಮೂಡಿಸ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮೋನಿಯಾದ ಬಗ್ಗೆ ತುಂಬಾ ಚೆನ್ನಾಗಿ ಅಂದ್ರೆ ಇನ್ಫಾರ್ಮೇಟಿವ್ ಆಗಿ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದೀರಾ. ಅಂದ್ರೆ ಅದ್ ಯಾವ ಕಾರಣಕ್ಕೆ ಬರುತ್ತೆ, ಬಂದಾಗ ಎಷ್ಟು ಜಾಗರೂಕರಾಗಿರ್ಬೇಕು, ಅಂಡ್ ನಮ್ಮಿಂದ ಇನ್ನೊಬ್ರಿಗೆ ಅದು ಸ್ಪ್ರೆಡ್ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮಸ್ಕಾರ, ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮೋನಿಯಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಪೇಜ್ ನಲ್ಲಿ ನೀವು ನೋಡಬಹುದು.